ಸೊ ಪ್ರಪ್ರಥಮವಾಗಿ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಪಾದಗಳಿಗೆ ನಮಿಸುತ್ತಾ, ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ. ಸೊ ಇವತ್ತು ವೈ ಮೆಡಿಟೇಷನ್, ಫಾರ್ ವಾಟ್ ಮೆಡಿಟೇಷನ್? ಆಕ್ಚುಲಿ ಮೆಡಿಟೇಷನ್ ಇಸ್ ಏನು ಅಂದ್ರೆ, ನಾನು ಬರೇ ಕೈ ಜೋಡಿಸ್ಕೊಂಡು ಕಣ್ಣು ಮುಚ್ಕೊಂಡು 3 ತಾಸು ಕೂತ್ಕೊಂತೀನಿ. ಇಸ್ ಇಟ್ ಮೆಡಿಟೇಷನ್? ಇಲ್ಲ. ಈಸ್ ಇಟ್ ಎ ಸ್ಟಾರ್ಟಿಂಗ್ ಆಫ್ ಮೆಡಿಟೇಷನ್? ಸೊ ನಾನು ಏನು ಮಾಡಿದ್ರು ಎಲ್ಲಾನು ಯಾವಾಗಲೂ ಇಲ್ಲಿರೋರು ಪ್ರತಿಯೊಬ್ಬರಿಗೂ ನನ್ನ ಅರ್ನೆಸ್ಟ್ ರಿಕ್ವೆಸ್ಟ್ ಅಂದರೆ ಕಳಕಳಿಯ ವಿನಂತಿ ಏನಪ್ಪಾ ಅಂದರೆ, ಸ್ವಲ್ಪ ಶಕ್ತಿನ ಯಾವ ರೀತಿ ನಾವು ಉಪಯುಕ್ತತೆಯಲ್ಲಿ ಇಡಬೇಕು, ಇದ್ರ ಲಕ್ಷಣನೇ, ಇದ್ರದ್ದು ಕಲಿಕೆನೆ ಧ್ಯಾನ. ಶಕ್ತಿನ ಯಾವ ರೀತಿಯಾಗಿ ಉಪಯುಕ್ತತೆಯಲ್ಲಿ ಇಡಬೇಕು. ಸೊ ಶಕ್ತಿ ನೀವು ಯಾವ ರೀತಿ ಪಡ್ಕೊಂತೀರಿ ಅಂದ್ರೆ, ಫಸ್ಟ್ ಯಾರಾದ್ರೂ ಒಬ್ರು ಹೇಳ್ತೀರಾ ಮೈಕ್ ತಗೊಂಡು, ನನಗೆ ಶಕ್ತಿ ಹಿಂಗೆ ಬರ್ತಾ ಐತೆ. ಸೊ ಆಕ್ಚುಲಿ ನನಗೆ ಒಂದು ಕ್ವಶನ್ ಇತ್ತು, ಎಲ್ಲಿ ಲಾಸ್ಟ್ ಸ್ಯಾಟರ್ಡೆ GKVK ಅಲ್ಲಿ ಇಂಟರ್ನ್ಯಾಷನಲ್ ಗ್ಲೋಬಲ್ ಯೋಗ ಸಮ್ಮಿಟ್, ಅಲ್ಲಿ ಒಂದು ಪ್ಯಾನಲ್ ಶೇರಿಂಗ್ ಇತ್ತು, ಪ್ಯಾನಲಿಸ್ಟ್ ಆಗಿದ್ದೆ. ಅವ್ರು ನನ್ನ ಕ್ವಶನ್ ಏನಿತ್ತಪ್ಪ ಅಂದ್ರೆ, ಹೌ ಕ್ಯಾನ್ ಯು ಎಂಪವರ್ ಯೂತ್ ಫಾರ್ ಆಸ್ ಅನ್ ಅಂಬಾಸಿಡರ್ ಆಫ್ ಪೀಸ್? ಸೊ ಎಷ್ಟು ಜನಕ್ಕೆ ಯೂತ್ ಅಂತಂದ್ರೆ ಎಷ್ಟು ಜನಕ್ಕೆ ಗೊತ್ತು? ಇಲ್ಲಿಂದಾನೇ ಸ್ಟಾರ್ಟ್ ಮಾಡ್ತೀವಿ. ಯೂತ್, ಯವ್ವನ ಅಂದ್ರೆ ಏನು, ಯಂಗ್ ಅಂದ್ರೆ ಹೇಳ್ರಿ. ನೀವೆಲ್ಲರೂ ಯೂತ್ಫುಲ್ಲ ಇಲ್ಲ ಯಂಗ ಹೇಳ್ರಿ? ಯಾಕಂದ್ರೆ ನಾನು ಮೂಲಭೂತಕ್ಕೆ ಹೋಗೋದು, ನಾನು ಸುಮ್ಮನೆ ಹಿಂಗೆ ಬಂದೆ, ಧ್ಯಾನ ಮಾಡಿದ್ರೆ ನನಗೆ ಅದಾಯ್ತು, ನನಗೆ ಧ್ಯಾನ ಮಾಡಿದ್ರೆ ಇದಾಯ್ತು, ನನಗೆ ಅದಾಯ್ತು, ನನಗೆ ಅದೆಲ್ಲ ಬೇಡ. ಅವೆಲ್ಲ ಆಗ್ತಾವ, ಅವೆಲ್ಲ ಶೇಂಗಾ ಬೀಜ ಇದ್ದಂಗೆ. ನನಗೆ ಶೇಂಗಾ ಬೀಜದ ಕಡೆ ನನಗೆ ಬೇಕಾಗಿಲ್ಲ, ನನಗೆ ಬಾದಾಮ್ ಕಡೆ ಇಷ್ಟ. ನೀವು ಬಾದಾಮ್ ಕಡೆ ಹೋಗ್ತೀರಾ, ಶೇಂಗಾ ಬೀಜದಲ್ಲೇ ಇರ್ತೀರಾ. ನಾನು 3 ತಾಸು ಸಂಗೀತ ಧ್ಯಾನ ಮಾಡಿದೆ, ನನಗೆ ಚೆನ್ನಾಗಿ ಅನಿಸ್ತು, ಅದ್ರಲ್ಲಿ 2 ತಾಸು ನಿದ್ದೆಗೆ ಹೋಗಿರ್ತೀರ, ನನಗೆ ಪಕ್ಕ ಗೊತ್ತು. ಯಾಕಂದ್ರೆ ಮುಂಚೆ ಎನರ್ಜಿ ಪ್ರಿಪ್ರೇಷನ್ ಇಲ್ಲ, ಆರಾಮಾಗಿ ನಿದ್ದೆಗೆ ಹೋಗ್ತೀರಾ ನೀವು. 3 ಅವರ್ಸ್ ನಾನು ಕುತ್ಕೊಂಡಿನಿ, ಅದು ಇನ್ನ ಚೆನ್ನಾಗಿರೋದು ಬ್ಯಾಕ್ ಪುಷ್ ಇರೋದೇನಾದ್ರೂ ಚೇರ್ ಸಿಕ್ತು ಅಂದ್ರೆ ಡ್ಯಾಮ್ ಶೂರ್ 101% ಯು ಆರ್ ಇನ್ ಟು ಪಕ್ಕ ಸ್ಲೀಪ್, ಅಂಡ್ ಇಟ್ಸ್ ವೆರಿ ಗುಡ್, ಅಂಡ್ ಇಟ್ ಇಸ್ ನಾಟ್ ಮೆಡಿಟೇಷನ್. ದೆನ್ ವೈ ಆರ್ ಗೋಯಿಂಗ್ ಇನ್ ಟು ಸ್ಲೀಪ್? ಸೊ ವಾಟ್ ಈಸ್ ಯೂತ್ ಅಂಡ್ ವಾಟ್ ಈಸ್ ಯಂಗ್? ಯಂಗ್ ಈಸ್ ಪರ್ಟೈನಿಂಗ್ ಟು ದ ಬಾಡಿ, ಶರೀರಕ್ಕೆ ಸಂಬಂಧ ಇರೋದು ಯಂಗ್. ಸೊ ಯೂತ್ಫುಲ್ ಅಂತಂದ್ರೆ ಇಟ್ ಇಸ್ ಪರ್ಟೈನಿಂಗ್ ಟು ದ ಮೈಂಡ್. ಇವಾಗ ನನಗೆ ಮೆಡಿಟೇಷನ್ ಕ್ಲಾಸು ಹಂಚ್ಕೊಳ್ಳೋದು ತುಂಬಾ ಇಷ್ಟ. ಕೆಲವರಿಗೆ ಒಂದು ಆರ್ಟ್ ವರ್ಕ್ ಅಲ್ಲಿ ಇರ್ತದೆ, ಕೆಲವರಿಗೆ ಅಡುಗೆ ಮಾಡೋದು ಇಷ್ಟ ಇರ್ತದೆ, ಕೆಲವರಿಗೆ ಡ್ರೈವಿಂಗ್ ಇಷ್ಟ ಇರ್ತದೆ. ಸೊ ನನಗೆ ಇಷ್ಟ ಇರೋ ಕೆಲಸ ಮಾಡ್ಬೇಕಾದ್ರೆ ಐ ವಿಲ್ ಬಿ ವೆರಿ ಯೂತ್ಫುಲ್. ಈಗ ಕೆಲವರಿಗೆ ಸಂಗೀತ ಅಭ್ಯಾಸ ಮಾಡಬೇಕು, ರಾಗಗಳನ್ನ ಅಭ್ಯಾಸ ಮಾಡಬೇಕು, ಕೆಲವರಿಗೆ ಪೇಂಟಿಂಗ್ ಅಭ್ಯಾಸ ಮಾಡಬೇಕು, ಅವ್ರು 3 ಅವರ್ಸ್ 4 ಅವರ್ಸ್, ದೇ ಆರ್ ಯೂತ್ಫುಲ್. ಏಜ್ ಇರ್ತದೆ 50 ವರ್ಷ 60 ವರ್ಷ 70 ವರ್ಷ 80 ವರ್ಷ, ಬಟ್ 3 ತಾಸು ಇಲ್ಲ ಯಾವ್ದಾರ ಸೌಂದರ್ಯ ಲಹರಿ ಪಠನೆ ಮಾಡಬೇಕು, ಇಲ್ಲ ಭಗವದ್ಗೀತಾ, ಇಲ್ಲ ಲಲಿತ ಪಠನೆ ಮಾಡಬೇಕು. ಹೆಂಗೆ ಆ ಇಷ್ಟ ಎಲ್ಲಿಂದ ಬರ್ತದೆ? ಬಿಕಾಸ್ ದಟ್ ಈಸ್ ಯೂತ್ಫುಲ್. ಸೊ ಯು ಶುಡ್ ಆಲ್ವೇಸ್ ರಿಮೇನ್ ಯೂತ್ಫುಲ್. ನಾವೇನ್ ಮಾಡ್ಬೇಕು? ನಾವು ಯಾವಾಗಲೂ ಯೂತ್ಫುಲ್ ಆಗಿರ್ಬೇಕು. ಹೆಂಗಾಗಲ್ಲ, ಹೆಂಗಾಗಿರಕ್ ಸಾಧ್ಯನೇ ಇಲ್ಲ, ಪ್ರಕೃತಿ ನಿಯಮನೇ ಇಲ್ಲ. ಸೊ ನಾನು ಹುಟ್ಟಿದ ಮೇಲೆ ಏಜ್ ಆಗೋದಿಲ್ಲ, ಏಜ್ ಬರ್ತತೆ ಯಾವಾಗ್ಲೂ. ಯು ಶುಡ್ ನೆವರ್ ಸೇ ಆಗ್ತತೆ ಅಂತ ಬರಬಾರ್ದು, ಬರ್ತತೆ. ಪಡ್ಕಂತೀವಿ, ಕಳ್ಕಂತೀವಿಲ್ಲ, ಏನಿದ್ರು ಪಡ್ಕಣದೆ, ಎಲ್ಲಾನು ಪಡ್ಕಂತೀವಿ. ಹುಟ್ಟು ಪಡ್ಕೊಂಡಿವಿ, ಸಾವನು ಪಡ್ಕಂತೀವಿ. ಸೊ ಕಳ್ಕಣದ್ ಏನೂ ಇಲ್ಲ ಇಲ್ಲಿ. ಸೊ ವರ್ಷನ್ ಆಫ್ ಲ್ಯಾಂಗ್ವೇಜ್ ಚೇಂಜ್ ಮಾಡ್ಬೇಕು ಎಲ್ರೂ ನೀವು, ಇಲ್ಲಾಂದ್ರೆ ನಾವು ಅದನ್ನೇ ಸೃಷ್ಟಿ ಮಾಡ್ತಾ ಹೋಗ್ತೀವಿ. ಅದಕ್ಕೋಸ್ಕರ ಸಂಸ್ಕೃತ ಶ್ಲೋಕ ಏನಾಯ್ತಪ್ಪ ಅಂತಂದ್ರೆ, ಯದ್ಮನಃ ನ ಮಾನ್ಯತೆ ತದ್ಭವತಿ ಬ್ರಹ್ಮಃ ಅಂದ್ರೆ ಅರ್ಥ, ಯದ್ಮನಃ, ಎಲ್ಲಿವರೆಗೂ ಮನಸ್ಸು ಸಾಮಾನ್ಯವಾಗಿ ಆಲೋಚನೆ ಮಾಡ್ತಿರ್ತೋ ಅಲ್ಲಿವರೆಗೂ ಬ್ರಹ್ಮತ್ವ ಅಂದ್ರೆ ಏನೋ ನಾನು ನಿರ್ವಾಣ ಸ್ಥಿತಿ ತಗೊಂತೀನಿ, ಅಲ್ಲಿಗೆ ಹೋಗ್ತೀನಿ ಇಲ್ಲಿಗೆ ಹೋಗ್ತೀನಿ ಅಂತಲ್ಲ, ಖುಷಿಯಾಗಿರೋದು. ಸಾಮಾನ್ಯ ಆಲೋಚನೆ ನೋಡಿದ ಕೂಡ ಇವ್ರ ಹಂಗೆ, ಅವ್ರು ಹಿಂಗೆ, ಇವ್ರು ಹಿಂಗೆ ಮಾಡ್ತಾರೆ, ಅವ್ರ ಹಂಗೆ ಮಾಡ್ತಾರೆ, ಇವ್ರು ಹಿಂಗೆ ಮಾಡಿದ್ರು, ಪಕ್ಕದ ಮನೆಗೆ ಆ ಹುಡುಗಿ ಓಡೋದ್ಲು, ಓ ಆ ಹೆಂಡತಿ ಇನ್ನೊಬ್ರ ಜೊತೆಗೆ ಹೋದ್ಲು. ಇವೆಲ್ಲ ಸೀರಿಯಲ್ಸ್ ನೋಡ್ತಿರಲ್ಲ, ಸೀರಿಯಲ್ಸ್ ಎಲ್ಲ ನಿಮ್ಮನ್ನ ಏನ್ ಮಾಡ್ತಿದ್ದಾವೆ ಅಂದ್ರೆ ನಿಮ್ಮನ್ನ ಅದ್ರಾಗೆ ಉಳಿಸ್ತಾ ಇದ್ದಾವೆ. ಯಾವ್ದ್ರಲ್ಲಿ ಉಳಿಸ್ತಿದ್ದಾವೆ? ಬೇರೆಯವರು. ಯಾಕಂದ್ರೆ ನಾನು ಯಾವ್ದಾದ್ರು ಸೀರಿಯಲ್ ನೋಡಿದ್ರೆ, ನಾನು ನೋಡೋದು ಬಹಳ ಕಡಿಮೆ, ಯಾವಾಗಾದ್ರೂ ಸೀರಿಯಲ್ ನೋಡಿದಾಗ ಏನ್ ಅನಿಸ್ತತೆ ಅಂತಂದ್ರೆ, ಗಂಡ ಹೆಂಡತಿ, ಅವ್ರಿಗೆ ಲವ್ವರಿಗೆ ಇನ್ನೊಬ್ಬ ಲವರ್ ಇರ್ತಾನೆ, ಆತ ಮುಂಚೆ ಈ ಹೆಂಡತಿಗೆ ಲವರ್ ಆಗಿರ್ತಾನೆ. ಸೊ ದಿಸ್ ಇಸ್ ಹೌ, ಹಿಂಗೆ ಎಳಿತಾ ಇದ್ದಾರೆ ಅವರು ಸೀರಿಯಲ್ಸ್ನ. ಸೊ ನಿಮ್ಮನ್ನ ಎಲ್ಲಿ ಉಳಿಸ್ತಾರೆ? ಯು ಆರ್ ಮೇಡ್ ಟು ಸ್ಟ್ಯಾಂಡ್.
ಯಾಕಂದ್ರೆ ನಮಗೆ ಉತ್ಸುಕತೆ ನೆಕ್ಸ್ಟ್ ಏನಾಗ್ತದೆ, ಯಾಕಂದ್ರೆ ನಮ್ಮ ತಲೆಯೆಲ್ಲ ಇಂಥದ್ರಾಗೆ ಓಡಾಡಿ ಬಂದಿರ್ತದೆ. ಸೊ ಸಾಮಾನ್ಯ ಯದ್ ಮನಃ ನ ಮಾನ್ಯತೆ, ನ ಮಾನ್ಯತೆ ಇಸ್ ಇಂಪಾರ್ಟೆಂಟ್. ಮನಸ್ಸು ಸಾಮಾನ್ಯ ಆಲೋಚನೆಯಿಂದ ಹೊರಗೆ ಬರಬೇಕು. ಅತ್ತಿ ಸೊಸಿ ಮೇಲೆ ಕಂಪ್ಲೇಂಟ್, ಸೊಸಿ ಅತ್ತಿ ಮೇಲೆ ಕಂಪ್ಲೇಂಟು, ಇವೆಲ್ಲ ಇದಕ್ಕೆ ನಾವು ಬಂದಿಲ್ಲ. ದಿರ್ ಇಸ್ ಸಮಥಿಂಗ್ ಮೋರ್, ಏನೋ ಒಂದು ಐತೆ. ಸೊ ಯದ್ ಮನಃ ನ ಮಾನ್ಯತೆ, ಅವಾಗ ಬ್ರಹ್ಮ ಭವತಿ ಅಂದ್ರೆ ನನ್ನಲ್ಲಿ ಆ ಸೋರ್ಸ್ ಆಫ್ ಜಾಯ್, ಅಂದ್ರೆ ಖುಷಿಯ ಮೂಲಕ್ಕೆ ಹೋಗ್ತೀವಿ ನಾವು. ನಾನು ಖುಷಿಯಿಂದ ಇರೋದಲ್ಲ, ಖುಷಿಯ ಮೂಲಕ್ಕೆ ಹೋದಾಗ ನನಗೆ ಏನು ಕೊಟ್ಟರು ಖುಷಿ. ಹಾಲ ಬಂದಾಗ ಶಿವ ತಗೊಂಡ, ಅಂದ್ರೆ ಹಿ ವಾಸ್ ಹ್ಯಾಪಿ ಬಿಕಾಸ್ ಹಿ ವಾಸ್ ಸಾಮಾನ್ಯವಾಗಿ ಯೋಚನೆ ಮಾಡಿಲ್ಲ. ನಾವೆಲ್ಲನೂ ಸಾಮಾನ್ಯವಾಗಿ ಯೋಚನೆ ಮಾಡ್ತೀವಿ. ಎಲ್ಲಿ ನಾವು ಸಾಮಾನ್ಯತೆಯನ್ನು ಬಿಡ್ತೀವೋ ಅಲ್ಲಿವರೆಗೂ, ಮನಸ್ಸು ಸಾಮಾನ್ಯವಾಗಿ ಆಲೋಚನೆ ಮಾಡೋದು ನಾವು ಎಲ್ಲಿವರೆಗೂ ಬಿಡೋದಿಲ್ಲೋ ಅಲ್ಲಿವರೆಗೂ ನಮಗೆ ಬ್ರಹ್ಮತ್ವ, ದಟ್ ಸೋರ್ಸ್ ಆಫ್ ಕ್ರಿಯೇಷನ್, ಜಾಯ್, ಆ ಆನಂದ ಬರೋದೇ ಇಲ್ಲ. ನೀವು 3 ತಾಸು ಕೂತ್ಕೊಳ್ರಿ, 5 ತಾಸು ಕೂತ್ಕೊಳ್ರಿ. ಸೊ ಆದರೆ ಈ ಕೂತ್ಕೊಂಡ್ರೆ ಶಕ್ತಿ ನಾವೇನು ತಗೊಂತೀವಿ, ಗಳಿಸ್ತೀವಲ್ಲ, ಅದನ್ನು ಯಾವುದ್ರಲ್ಲಿ ಇನ್ವೆಸ್ಟ್ ಮಾಡ್ತೀವಿ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಎದಕ್ಕೆ ಬೇಕು ಮೆಡಿಟೇಷನ್? ವೈ ಮೆಡಿಟೇಷನ್? ಇದಕ್ಕೂ ಮುಂಚೆ ನಮಗೆ ಶಕ್ತಿ ಬರ್ತಾ ಇತ್ತು, ವಿಶ್ವಶಕ್ತಿ ಎದ್ರಲ್ಲಿ ಬರ್ತಾ ಇತ್ತು ಹೇಳ್ರಿ. ಈಗ ಆಲ್ಮೋಸ್ಟ್ ಎಲ್ಲರೂ ಇರೋರು ಹೇಳ್ರಿ, ಅಂದ್ರೆ ಧ್ಯಾನ ಮಾಡ್ತಾ ಇರೋರು, ಧ್ಯಾನಸ್ಥರಾಗೋರು ಹೇಳ್ರಿ. ನೀವು ಆ ವಿಶ್ವಶಕ್ತಿನ ಎದರಲ್ಲಿ ಗ್ರಹಿಸ್ತಾ ಇದ್ರಿ? ನಿದ್ದೆನಲ್ಲಿ ಗ್ರಹಿಸ್ತಾ ಇದ್ರಿ. ಸೊ ನಿದ್ದೆನಲ್ಲಿ ಏನಾಗ್ತಿತ್ತು? ಅನ್ಕಾನ್ಶಿಯಸ್ ಆಗಿ ತಗೊಂತೀವಿ. ಬಟ್ ಏನಾಗ್ತಿತ್ತು ಆಕ್ಚುಲಿ ಹೇಳ್ತೀನಿ, ಇವಾಗೆಲ್ಲ ಸ್ವಲ್ಪ ಕೆಲವರೆಲ್ಲ ಗುಡಾಕೇಶ ಅಂತೆಲ್ಲ ಮಾಡ್ತೀನಿ, ನಿದ್ದೆ ಮಾಡೋದಿಲ್ಲ ರಾತ್ರಿ ಎಲ್ಲ. ದಟ್ ಈಸ್ ವೆರಿ ರಾಂಗ್. ಸ್ಲೀಪ್ ಈಸ್ ಎ ಪೋರ್ಟಲ್, ಅದೊಂದು ಮಹಾದ್ವಾರ. ಸ್ಲೀಪಲ್ಲಿ ಏನಾಗ್ತದೆ ಹೇಳ್ರಿ, ನಿದ್ದೆಯಲ್ಲಿ ಏನಾಗ್ತದೆ ಹೇಳ್ರಿ ನನಗೆ. ಇದು ಎದಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ಮಲಗಿದಾಗ ನಿಮಗೆ ಗೊತ್ತಾ ನಿಮ್ಮ ಕೈಯಲ್ಲಿ ಎಷ್ಟು ಬಳೆ ಐತಂತ, ನಿಮ್ಮ ಸರ ಎಷ್ಟುದಂತ ಗೊತ್ತಾ, ನಿಮ್ಮ ಹೆಸರು ಗೊತ್ತಾ, ನಿಮ್ಮ ಮಕ್ಕಳು ಎಷ್ಟು ಜನ ಇದಾರಂತ ಗೊತ್ತಾ, ನಿಮ್ಮ ಆಸ್ತಿ ಗೊತ್ತಾ. ಸೊ ನೀವು ಗಂಡಂದ್ರಿಗೆ ಗೊತ್ತಿಲ್ದಂಗೆ ಎಲ್ಲೆಲ್ಲಿ ದುಡ್ಡಿಟ್ಟಿದ್ರೆ ಅದು ಗೊತ್ತಾ, ಅಲ್ಲಿ ಗೊತ್ತಿರ್ತತ ಮಲಗಿದಾಗ. ಸೊ ಸ್ಲೀಪ್ ಈಸ್ ದ ಪೋರ್ಟಲ್ ವೇರ್ ಯು ಆರ್ ಮೇಡ್ ವೆರಿ ಕಾಮ್. ಸೊ ನಾನು ಅಲ್ಲಿ ಏನಾಗ್ತೀನಿ, ಸೊ ನಾನು ಅಲ್ಲಿ ಅಲ್ಲಿ ಏನಾಗ್ತದೆ, ಮನಸ್ಸು ನಮ್ಮ ಮಾನ್ಯತೆ, ಸಾಮಾನ್ಯ ಸ್ಥಿತಿಗಳಿಲ್ಲ, ಮನಸ್ಸಿನ ಸಾಮಾನ್ಯ ಸ್ಥಿತಿಗಳು ಇಲ್ಲ. ಯಾವಾಗ ಮನಸ್ಸಿನ ಸಾಮಾನ್ಯ ಸ್ಥಿತಿಗಳು ಇಲ್ಲ ಅಂದ್ರೆ ಅವಾಗ ನಾನು ಏನಾಗ್ತೀನಿ, ಮಹಾದ್ವಾರ ಆಗ್ತೀನಿ. ಇದಕ್ಕೆ ಆ ಶಕ್ತಿ ಒಳಗೆ ಬರೋದಕ್ಕೆ. ಸೊ ಆ ಬಂದಿರೋ ಶಕ್ತಿ ನಾನು ಹೆಂಗೆ ಉಪಯೋಗಿಸ್ತೀನಿ? ಸೊ ಅಡುಗೆ ಮಾಡ್ತಾ, ಕೈಯಿಂದ ಮಾತಾಡ್ತಾ, ಕಣ್ಣಿಂದ 70% ಹೋಗ್ತದೆ ಅದು. ಸೊ ಒಂದು ಎನರ್ಜಿ ನಾನು ಆಹಾರ ಸ್ವೀಕಾರ ಮಾಡೋದ್ರಿಂದ ಬರ್ತದೆ. ಸೊ ಇಲ್ಲಿ ಮತ್ತೆ ಆಹಾರ ಸ್ವೀಕಾರ ಅಂತ ಬಂದಾಗ ನಿಮಗೆ ಇನ್ನೂ ಅಷ್ಟು ಆಳತೆಯಲ್ಲಿ ಹೇಳ್ತೀನಿ. ಆಹಾರ ಸ್ವೀಕಾರ ಅಂತಂದಾಗ ನೀವು ತಿಂತಾ ಇರೋ ಪದಾರ್ಥ ಮಾತ್ರ ಆಹಾರ ಅಲ್ಲ. 80% ಆಫ್ ಫುಡ್ ಯು ಗೆಟ್ ಫ್ರಮ್ ಐಸ್. ಸೆನ್ಸ್ ಆರ್ಗನ್ಸ್ ಇಂದ ಏನೇನು ತಗೊಂತೀರಾ ಅವೆಲ್ಲ ಯಾವ ರೀತಿ ನೀವು ತಗೊಂತಾ ಇದ್ದೀರಾ, ಆಸ್ ಎನ್ ಎನರ್ಜೆಟಿಕಲ್ ಇಂಪ್ರಿಂಟ್ಸ್. ನೀವು ಯಾವ್ದ್ರ ಬಗ್ಗೆ, ಈಗ ನಮ್ಮಲ್ಲಿ ಕೂಡ ಕೆಲವರೆಲ್ಲ ಹೇಳ್ತಾರೆ ಥರ್ಡ್ ಐ ಓಪನಿಂಗ್, ಆ ಟ್ರಾವೆಲ್, ಈ ಟ್ರಾವೆಲ್, ಯಾವುದು ಯೋಚನೆ ಮಾಡಬೇಡ್ರಿ. ನಾವೆಲ್ಲ ಟ್ರಾವೆಲ್ ಮಾಡಿ ಇಲ್ಲಿ ಬಂದೀವಿ, ಎಲ್ಲ ಟ್ರಾವೆಲ್ ಮಾಡಿ ವಿ ಹ್ಯಾವ್ ಕಮ್ ಟು ಅರ್ತ್. ಎದಕ್ಕೆ? ಅಲ್ಲಿ ಆಲ್ರೆಡಿ ವಿ ಆರ್ ಸ್ಪಿರಿಚುವಲ್ ಬೀಯಿಂಗ್ಸ್, ಇಲ್ಲಿ ಹ್ಯೂಮನ್ ಎಕ್ಸ್ಪೀರಿಯನ್ಸ್. ಪತ್ರಿ ಸರ್ ಒಂದ್ಸರಿ ಹೇಳಿದ್ರು ವಾಟ್ ಈಸ್ ಹ್ಯೂಮನ್ ಎಕ್ಸ್ಪೀರಿಯನ್ಸ್ ಅಂತ. ಅದಕ್ಕೂ ಮುಂಚೆ ಪತ್ರಿ ಸರ್ ಒಂದ್ಸರಿ ಫಸ್ಟ್ ಕೋವಿಡ್ ಬಂದಾಗ ಫಸ್ಟ್ ಝೂಮ್ ಸೆಷನ್ ಅಲ್ಲಿ ಎಲ್ಲ ಸ್ಟೇಟಿಂದ ಮುಖಂಡರಿದ್ರು. ನಮ್ಮ ಕರ್ನಾಟಕದಿಂದ ವರಾಮೂರ್ತಿ ಸರ್ ಇದ್ರು, ತಮಿಳ್ನಾಡಿಂದ ಕೆಲವರು ಇದ್ರು. ಎಲ್ಲರಿದ್ದಾಗ ಧ್ಯಾನದಿಂದ ಏನ್ ಕಲಿತೀರಾ ಅಂತ ಕೇಳಿದ್ರು ಫಸ್ಟ್. ಸೊ ಆ ವಿಡಿಯೋ ನೋಡಿರೋರಿದ್ರೆ ಹೇಳ್ರಿ, ಇಲ್ಲ ನಾನು ಹೇಳ್ತೀನಿ, ಧ್ಯಾನದಿಂದ ಏನ್ ಕಲಿತೀರಿ ಹೇಳ್ರಿ ಫಸ್ಟ್. ವಾಟ್ ಯು ಲರ್ನ್ ಫ್ರಮ್ ಮೆಡಿಟೇಷನ್, ವಾಟ್ ಯು ಲರ್ನ್ ಬೈ ಮೆಡಿಟೇಟಿಂಗ್. ಸೊ ಎಲ್ಲರೂ ಹೇಳಿದ್ರು, ಒಬ್ರು ಮನಸ್ಸಿನ ಶಾಂತತೆ ಅಂದ್ರು, ಇನ್ನೊಬ್ರು ಒಳ್ಳೆ ಆಹಾರ ಸಿಕ್ತಂದ್ರು, ಇನ್ನೊಬ್ರು ಏನು ಪಾಸಿಟಿವ್ ಥಿಂಕಿಂಗು, ಇವೆಲ್ಲ ಹೇಳಿದ್ರು. ಸರ್ ಎಲ್ಲದಕ್ಕೂ ಹಿ ನಾಡೆಡ್, ಇಲ್ಲ ಇಲ್ಲ ಪರ್ಪಸ್ ಆಫ್ ಲೈಫ್ ಅದು ಕೂಡ ಹೇಳಿದ್ರು. ಎಲ್ಲ ಇವೆಲ್ಲ ನೀವು ಹೇಳಿದ್ರಲ್ಲ ಸರ್, ಅದೆಲ್ಲ ಹೇಳಿಲ್ಲ. ಸುಮ್ಮನಿರೋದು ಒಂದು ಅಳ್ತಿಗೆ ಬಂತು. ಆದ್ರೆ ಸರ್ ಹೇಳಿದ್ದು ಕುತ್ಕೊಳ್ಳೋದು ಕಲಿತೀರಿ ಅಂತ ಹೇಳಿದ್ರು. ಪತ್ರಿ ಸರ್ ಏನ್ ಹೇಳಿದ್ರು, ಕುತ್ಕೊಳ್ಳೋದು ಕಲಿತೀರಿ. ಇಷ್ಟು ದಿವಸ ಒಂದು ತಾಸು ಎಲ್ಲಿ ಕುತ್ಕೊಂಡಿವಿ ನಾವು, ಅದೆಲ್ಲ ಆಮೇಲೆ. ನನಗೆ ಮನಸ್ಸಿನ ಶಾಂತಿ, ಎನರ್ಜಿ ಸಿಗೋದು, ಪಾಸಿಟಿವ್ ಥಿಂಕಿಂಗ್ ಇವೆಲ್ಲ ಆಮೇಲೆ. ಬಟ್ ವಿ ಲರ್ನ್ ಹೌ ಟು ಸಿಟ್. ಸೊ ಇದು ಫಸ್ಟ್ ಬೇಸಿಕ್. ಸೊ
ನ ಮಾನ್ಯತೆ. ಇದು ಬಹಳ ಇಂಪಾರ್ಟೆಂಟ್. ನೀವು ಇದನ್ನ ಎಲ್ಲರೂ ಇಟ್ಕೋಬೇಕು. ಇಲ್ಲಿ ನನಗೆ ಇಲ್ಲಿ ಬಂದು ಇಲ್ಲಿಂದ ನೀವು ವಾಪಸ್ ಹೋದ್ರೆ ಏನಾದ್ರೂ ಪಡ್ಕೊಂಡು ಹೋಗ್ಬೇಕು. ನೀವು ವಾಪಸ್ ಹೋದ್ಮೇಲೆ ನಿಮ್ಮ ಮನೇಲಿರೋ ನಿಮ್ಮ ಮನೆಯವರು ಹಳಬ್ರು ಕಾಣಬಾರ್ದು, ಹಳೆ ಗಂಡ ಕಾಣಬಾರ್ದು, ಹಳೆ ಹೆಂಡತಿ ಕಾಣಬಾರ್ದು. ಹಳೆ ಗಂಡ ಹಳೆ ಹೆಂಡತಿ ಎಲ್ಲಿವರೆಗೂ ಕಾಣ್ತಿದೆ ಅಂದ್ರೆ ಅಲ್ಲಿವರೆಗೂ ನಾನು ನಿಮಗೆ ಹೇಳ್ತಾ ಇದ್ದೀನಿ, ನಿಮಗೆ ಧ್ಯಾನ ಆಗಿಲ್ಲ. ನೋಡಿದಾಗ ಅದೇ ಗಂಡ ಕಾಣ್ತಿದ್ದಾನೆ, ಅದೇ ಹೆಂಡತಿ ಕಾಣ್ತಿದ್ದಾಳೆ ಅಂತಂದ್ರೆ ಮೆಡಿಟೇಷನ್ ಲಿಟ್ರಲಿ ಹ್ಯಾಸ್ ನಾಟ್ ಹ್ಯಾಪನ್. ಯಾಕಂದ್ರೆ ಯು ಆರ್ ಕ್ಯಾರಿಂಗ್ ದ ವರ್ಲ್ಡ್. ಮೆಡಿಟೇಷನ್ ಇಸ್ ಅಬೌಟ್ ನ್ಯೂ. ಈಗ ದಿನ ಇದಕ್ಕೆ ಮಲಗಬೇಕು, ಟು ಬಿಕಮ್ ನ್ಯೂನೆಸ್, ಹೊಸತನಕ್ಕೋಸ್ಕರ. ಈಗ ನಿನ್ನೆ ಇರೋರು ನೀವು ಇವತ್ತು ಇದ್ದೀರಾ? ಈಗ ನನಗೆ 53 years. ಸೊ ವಾಟ್ ಐ ವಾಸ್ 50 years ಬ್ಯಾಕ್, ಇವತ್ತು ನಾನು ಅದಿಲ್ಲ. ಸೊ ಎವ್ರಿಥಿಂಗ್ ಈಸ್ ನ್ಯೂ. ನಾನು ಮಾಡಬೇಕು ಬಿಡಬೇಕು, ಆದರೆ ಹೊಸತನ ಆಗ್ತಾನೆ ಇರ್ತದೆ. ಸೊ ಹೊಸತನ ಆಗೋದು ಹೆಂಗೆ ಆಗ್ತದೆ? ಎದಕ್ಕೆ ಹಳೆತನದಲ್ಲಿ ಇರ್ತೀವಿ ಅಂದರೆ, ಬಿಕಾಸ್ ನಾವು ಆಹಾರನ ಹೆಂಗೆ ಗ್ರಹಿಸ್ತಿದೀವಿ ಅಂದರೆ ಪಂಚೇಂದ್ರಿಯದಿಂದ ಗ್ರಹಿಸ್ತೀವಿ. ಇದು ಎಲ್ಲಿ ಹೇಳೋದು? ನಾನು ಹೇಳೋದಲ್ಲ, ಉಪನಿಷತ್ತಲ್ಲಿ ಹೇಳೋದು. ಪಂಚೇಂದ್ರಿಯದಿಂದ ಹೆಂಗೆ 80% ನಾನು ನೋಡ್ತಾ ಗ್ರಹಿಸ್ತೀನಿ ಆಹಾರನ. ಇನ್ನು 20% ಕೇಳ್ತಾ 5%, ಆಮೇಲೆ ಸ್ಪರ್ಶದಿಂದ 5%, ಆಗ್ರಹಣ ಅಂದರೆ ಸುಗಂಧ ತಗೊಂತ 5%, ಬರೀ 5% ಮಾತ್ರ ನಾವು ತಗೊಳ್ಳೋ ಫುಡ್ಡು. ನಾವು ಪಲಾವ್ ತಿನ್ನಲಿ, ಏನನ್ನ ತಿನ್ನಲಿ. ಸೊ ಇವತ್ತು ಯಾರ್ಯಾರು ಡೈಟಿಷಿಯನ್ಸ್ ಇಲ್ಲ, ಯಾರ್ಯಾರು ಇದ್ರೆ ನಾವು ಡಯಟ್ ಮಾಡ್ಬೇಕಂತ ಅನ್ಕೊಂಡಿರೋರು ಯಾರ್ಯಾರು ಇದ್ದೀರಾ, ಓನ್ಲಿ 5% ಇಂಪ್ಯಾಕ್ಟ್. ನಾನು ಚಾಲೆಂಜ್ ಮಾಡ್ತೀನಿ, 6 ತಿಂಗಳು ಯೋಗ ಮಾಡ್ತಾರೆ, ತೆಳ್ಳಗಾಗ್ತಾರೆ, ಮತ್ತೆ ದಪ್ಪ ಆಗ್ತಾರೆ. ಎದಕ್ಕಂದ್ರೆ ಎನರ್ಜೆಟಿಕಲ್ ಇಂಪ್ರಿಂಟ್ಸ್ ಜಾಸ್ತಿ ಇದಾವೆ. ಇದು ಬರೇ ಅಂದರೆ 5% ಆಫ್ 20% ಇಸ್ ಈಕ್ವಲ್ ಟು 0.05% ಆಫ್ 100%. ಸೊ ನಾನು ತಿನ್ನೋದು, ನಾನು ಇದು ತಿಂದ್ರೆ ದಪ್ಪ ಆಗ್ತೀನಿ, ಇದು ತಿಂದ್ರೆ ತೆಳ್ಳಗಾಗ್ತೀನಿ. ಸೊ ವಾಟ್ ಯು ಸಿ, ವಾಟ್ ಯು ಲಿಸನ್, ವಾಟ್ ಯು ಟಚ್, ವಾಟ್ ಯು ಸ್ಮೆಲ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ವಾಟ್ ಯು ಈಟ್. ಇದು ಹೋಗೋದು ಬರೇ ಜಸ್ಟ್ 5% ಆಫ್ ಇಟ್. ಯಾಕಂದ್ರೆ ಇಡೀ ದಿನ 80% ಬೇಡದಿರೋದು ಎಷ್ಟೊಂದು ನೋಡ್ತಾ ಇರ್ತೀವಿ, ಬೇಡದಿರೋದು ಎಷ್ಟೊಂದು ಕೇಳ್ತಾ ಇರ್ತೀವಿ, ಬೇಡದಿರೋದು ಎಷ್ಟೊಂದು ಮುಟ್ತಾ ಇರ್ತೀವಿ. ಬೇಡದಿರೋದನ್ನು ಮುಟ್ಟೋದು ಅಟ್ಲೀಸ್ಟ್ ಆಗ್ರಹಣೆ ನಮ್ಮ ಕೈಯಲ್ಲೈತೆ. ಕೇಳೋದು ನೋಡೋದು ಅದು ಇವಾಗ ಸೋಷಿಯಲ್ ಮೀಡಿಯಾ ಬಂದಾಗಿಂದಂತೂ ಇನ್ಸ್ಟಾಗ್ರಾಮ್ ಒಂದ್ಸಲ ಆನ್ ಮಾಡಿದ್ರೆ 1 ತಾಸು ಹೆಂಗೆ ಹಿಡಿತದೆ ನಮಗೆ ಗೊತ್ತಾಗಲ್ಲ. ಬೇಡದಿರೋದು ಎಷ್ಟೊಂದು ನೋಡಿರ್ತೀವಿ. ಅದೊಂದೇ ಅಲ್ಲ, ಅದನ್ನ ಎಷ್ಟು ಜನಕ್ಕೆ ಫಾರ್ವರ್ಡ್ ಮಾಡಿಬಿಟ್ಟಿರ್ತೀವಿ. ಎಷ್ಟು ಜನಕ್ಕೆ ಈಸಿ ಇವಾಗ ಫಾರ್ವರ್ಡ್ ಮಾಡೋದು, ಕಸನ ಫಾರ್ವರ್ಡ್ ಮಾಡೋದು ಭಾಳ ಈಸಿ. ಹೆಂಗೆ ಅಂತಂದ್ರೆ ನಮ್ಮ ಪರಿಸ್ಥಿತಿಗಳು ಹೆಂಗೆ ಬರ್ತಿದೆ, ನಮ್ಮ ಮಾನ್ಯತೆ ಅಂತ ಎದಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಪರಿಸ್ಥಿತಿಗಳು ಹೆಂಗಾಗ್ತಿದಾವೆ ಅಂದರೆ, ಯಾರಾದರೂ ಪಕ್ಕದ ಮನೆಯವರು ಇಂಚೂರು ಇಲ್ಲಿ ಎದುರಿ ಕಸ ಹಾಕಿದ್ರು ಅಂದರೆ ಜಗಳಕ್ಕೆ ಹೋಗ್ತೀವಿ. ಫೋನ್ ಎತ್ತಿ ಅರ್ಧ ಗಂಟೆ ನಮ್ಮ ತಲೆ ಕಸ ತುಂಬಿದ್ರೆ ವಿ ಆರ್ ವೆರಿ ಹ್ಯಾಪಿ. ಎದಕ್ಕೆ ವಿ ಆರ್ ವೆರಿ ಹ್ಯಾಪಿ? ಅದು ನಾನಲ್ಲ. ಸೊ ಎಗೋಯಿಸ್ಟಿಕಲಿ ಫೀಲ್ ಆಗ್ತೀನಿ, ಓ ಐ ಆಮ್ ಬೆಟರ್ ಅಂತ. ಬಟ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಯು ಆರ್ ಗೆಟ್ಟಿಂಗ್ ವರ್ಸ್ ಥಿಂಗ್ಸ್ ಕನ್ಸ್ಯೂಮ್ಡ್. ನೀವು ಭಾಳ ವೇಸ್ಟ್ ಥಿಂಗ್ ನಾನು ಅದನ್ನು ತೊಗೊತಾ ಇದ್ದೀವಿ. ಇದು ನಿಮ್ಗೆ ಗೊತ್ತು, ಈಗ ಕೇಳೋದು. ಸೊ ಇಂಥ ಆಹಾರಗಳು ಏನಾಗ್ತವೆ, ದೇ ಬಿಕಮ್ ಎನರ್ಜೆಟಿಕಲಿ ಪ್ರಿಂಟೆಡ್. ಸೊ ವೈ ಮೆಡಿಟೇಷನ್ ಅಂದರೆ ಟು ಮೇಕ್ ಯು ಫಸ್ಟ್ ಕಾಮ್. ನಿದ್ದೆಯಲ್ಲಿ ಏನಾಗ್ತದೆ, ಯು ಆರ್ ಮೇಡ್ ಕಾಮ್. ಸೊ ಯಾವಾಗ ನನ್ನ ಕಾಮ್ನೆಸ್ ಶುರುವಾಗ್ತದೆ, 2 ಸಿಂಕ್ರೋನಿಸಿಟಿ ಅಂದರೆ ಕೊಹೆರೆನ್ಸ್ ಅಂತೀವಿ, ಜೋಡಣೆ ಯಾವುದ್ರ ಮಧ್ಯೆ, ಬ್ರೈನ್ ಮತ್ತು ಹಾರ್ಟ್. ಬ್ರೈನ್ ಕ್ರಿಯೇಟ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ಸ್, ಹಾರ್ಟ್ ಕ್ರಿಯೇಟ್ಸ್ ಎಮೋಷನಲ್. ಈ ಕಡೆ ವೈಬ್ರೇಷನ್ಸು, ಈ ಕಡೆ ಮ್ಯಾಗ್ನೆಟ್. ಸೊ ಇವೆರಡು ಜೋಡಣೆ ಆಗ್ತವೆ. ದಿಸ್ ಹ್ಯಾಪನ್ಸ್ ಇನ್ ಸ್ಲೀಪ್. ಇವೆರಡು ಜೋಡಣೆ ಆದಾಗ ನನ್ನಲ್ಲಿ ಏನಾಗ್ತದೆ, ಸಮತೋಲನವಾದ ಒಂದು ಸ್ಥಿತಿ ಏರ್ಪಡ್ತದೆ. ಅವಾಗ ಏನಾಗ್ತದೆ, ಐ ಆಮ್ ಗೆಟಿಂಗ್ ದ ಎನರ್ಜಿ ಈಸಿಲಿ. ಸೊ ಇದನ್ನೇ ನಾವು ಇಡೀ ದಿನ ಮಾಡಿದ್ರೆ ಹೆಂಗಿರ್ತೀವಿ? ಎದಕ್ಕೆ ತುಮಕೂರು ಸಿದ್ಧಗಂಗಾ ಸ್ವಾಮಿಗಳು ದಿನ ಅವ್ರು ಮಲಗೋದು ಬರೀ 1.5 ತಾಸಿತ್ತು, 2.5 ತಾಸಿತ್ತು? ಬಿಕಾಸ್ ದೇ ನೆವರ್ ವೇಸ್ಟೆಡ್ ದರ್ ಎನರ್ಜಿ. ಅವ್ರ ಶಕ್ತಿನ ವೇಸ್ಟೇ ಮಾಡಿಲ್ಲ. ನಾವೇನು ಮಾಡ್ತಾ ಇದ್ದೀವಿ, ಶಕ್ತಿನ ತುಂಬ ವೇಸ್ಟ್ ಮಾಡ್ತೀವಿ. ಎಲ್ಲಿ ಬೇಕೋ ಅಲ್ಲಿ ಇಡೋದು, ಎಲ್ಲಿ ಬೇಕೋ ಅಲ್ಲಿ ಹಾಕೋದು, ಯಾರ ಮೇಲೆ ಬೇಕೋ ಅವ್ರ ಮೇಲೆ. ಸ್ವಲ್ಪ ನಮ್ಮ ಮಾನ್ಯತೆ, ಸ್ವಲ್ಪ ಸಾಮಾನ್ಯ. ಈಗ ಕೋಪ ಬಂತು, ಸಾಮಾನ್ಯತೆ ಅದು. ಒಂಚೂರು ವಾಪಸ್ ಹಿಂದಕ್ಕೆ ಹೋಗ್ಬಿಡ್ರಿ, ನಿಮ್ಮ ಪ್ರಜ್ಞೆ ಕಡೆ ಹೊರಟೋಗ್ಬಿಡ್ರಿ. ಇದನ್ನ ಅಭ್ಯಾಸ ಮಾಡ್ಕೊಳ್ರಿ. ಇದು ಅಭ್ಯಾಸ ಮಾಡೋದಕ್ಕೆ ನೀವು ಧ್ಯಾನಸ್ಥರಾದಾಗ ಈ ಶಕ್ತಿ ಉಪಯೋಗಕ್ಕೆ ಬರ್ತತೆ. ಈ ಶಕ್ತಿ ನಿಮಗೆ ಚಾಲನೆ ಕೊಡ್ತೈತೆ. ಈ ಶಕ್ತಿ ಹಿಂದ್ಗಡೆ ಪಂಚ್ ಕೊಡ್ತತೆ. ಏನಂತ ಕೋಪ ಬಂತು, ಈರ್ಷೆ ಬಂತು, ಉದ್ವೇಗಗಳು ಬರ್ತಾ ಇದ್ದಾವೆ. ಸೊ ಜಸ್ಟ್ ಲುಕ್ ಇನ್ವರ್ಡ್. ಸೊ ದಟ್ ಇನ್ನರ್ನೆಸ್ ಅಂದರೆ ಆ ಎಮೋಷನಲ್ ಮ್ಯಾಗ್ನೆಟಿಸಮ್ ಏನು ಮಾಡ್ತತೆ, ನಿಮ್ಮನ್ನು
ಆಳತೆಗೆ ಎಳಿತದೆ. ಸೊ ಅವಾಗ ಏನಾಯ್ತು, ಅವಾಗ ನೀವು ಹೊರಗೆ ಬರೋದು ಹೆಂಗೆ ಬರ್ತೀರಾ? ಸೊ ದಿಸ್ ಇಸ್ ನಾಟ್ ದ ವೇ, ಇಸ್ ನಾಟ್ ದಿಸ್. ಯಾಕಂದ್ರೆ ವೈ ಐ ಶುಡ್ ವೇಸ್ಟ್ ಮೈ ಎನರ್ಜಿ? ಯಾರೋ ಏನೋ ನನ್ನ ಬಗ್ಗೆ ತೆಗಳ್ತಾರೆ, ಜಸ್ಟ್ ಲವ್ ಇಟ್. ಯಾಕಂದ್ರೆ ಹೊಗಳಿದ್ದನ್ನು ಮಾತ್ರ ಪ್ರೇಮಿಸ್ತೀರಿ, ತೆಗಳಿದ್ರೆ ಯಾಕೆ ಪ್ರೇಮಿಸಲ್ಲ? ಎದಕ್ಕೆ ಪ್ರೇಮಿಸಲ್ಲ? ಹಾಂ. ಸೊ ಅದಕ್ಕೋಸ್ಕರ ಅದನ್ನು ಫಸ್ಟ್ ಪಕ್ಕಕ್ಕೆ ಇಟ್ರಿ. ಯಾರಾದರೂ ತೆಗಳಿದ್ರ, ಇಫ್ ಐ ಆಮ್ ನಾಟ್ ದಟ್, ವೈ ಶುಡ್ ಐ ವರಿ? ನಾನು ಯಾಕೆ ವರಿ ಮಾಡಬೇಕು? ಆ್ಯಂಡ್ ದಿಸ್ ಈಸ್ ದ ಬೆಸ್ಟ್ ಟ್ರಾವೆಲ್. ಅಂದರೆ ಯಾರಾದರೂ ಏನಾದರೂ ಉದ್ವೇಗಗಳನ್ನ ನಮ್ಮಲ್ಲೇ ಬಂದಾಗ ಐ ಗೋ ಬ್ಯಾಕ್ ಅಂದರೆ ದಟ್ ಈಸ್ ದ ಬಿಗ್ಗೆಸ್ಟ್ ಆಸ್ಟ್ರಲ್ ಟ್ರಾವೆಲ್. ಬೇರೆ ಇನ್ಯಾವುದೋ ನಾನು ಯಾವುದೋ ಲೋಕಕ್ಕೆ ಹೋಗ್ತೀನಿ ಬೇಡ. ಯಾವ ಲೋಕಕ್ಕೆ ಹೋಗಿ ಏನು ಮಾಡ್ತೀನಿ? ನಾನು ಇರಬೇಕಾಗಿರೋದು ಹಾಸ್ಪಿಟಲ್ ಇರಬೇಕು, ನನ್ನ ನೆಹರು ಕಾಲೋನಿ ಅನ್ನೋ ರೆಸಿಡೆನ್ಷಿಯಲ್ ಏರಿಯಾ, ಅದೇ ಅಪಾರ್ಟ್ಮೆಂಟಲ್ಲಿ ನಾನು ಇರಬೇಕು. ನಾನು ಎಲ್ಲೋ ಹೋಗಿ ಅಲ್ಲೇ ಇರೋಕ್ಕಾಗ್ತದೆ? ನಾನು ಇಲ್ಲಿ ಬಂದು ಬೆಂಗಳೂರಿನಾಗೆ ಕಾವ್ಯ ಮೇಡಮ್ ಒಂದು ದಿವಸ ಬೇಕು ಖುಷಿಯಿಂದ ಅಡುಗೆ ಮಾಡ್ತಾರೆ, 2ನೇ ದಿವಸನೂ ಮಾಡ್ತಾನೆ, 3ನೇ ದಿವಸ ಏನಪ್ಪ ಇವ್ರು ಇಲ್ಲೇ ಸೆಟ್ಲ್ ಆಗ್ತಿದಾರಲ್ಲ, ಹೆಂಗೆ ಏನು ಮಾಡಬೇಕು ಅಂತಾರೆ. ಸೊ ಅಲ್ಲಿ ಕೂಡ ಜಾಗ ಇಲ್ಲ. ವಿ ಆರ್ ಹಿಯರ್. ಸೊ ನಾನು ಇಲ್ಲಿಂದ ಬೆಂಗಳೂರಿಗೆ ಹೋಗ್ಬೇಕು, ನನ್ನ ಕೆಲಸಗಳು ಕಳೀತವೆ. ಈಗ ನಮ್ಮ ಹಬ್ಬಗಳೆಲ್ಲ ಹಂಗೆ ಅಲ್ಲ, ಗಣಪತಿ ಹಬ್ಬ. ಅದಕ್ಕೆ ನಮ್ಮ ಸಂಸ್ಕೃತದಲ್ಲಿ ನಮ್ಮ ಹಿಂದೂ ಸನಾತನ ಪರಂಪರಾದಲ್ಲಿ ಏನೈತೆ? ವಿಸರ್ಜನೆ. ನೀವು ವಿಸರ್ಜನೆ ಮಾಡಬೇಕು. ಈ ಗಣಪತಿ ವಿಗ್ರಹನ ನಾವು ತಂದಿಡ್ತೀವಿ, 3 ದಿವಸ ನಂಗೆ ಯಾರ ಮನೇಲಿ ಯಾವ್ಯಾವ ರೀತಿ ಪದ್ಧತಿ ಇತ್ತೋ ಅದ್ರ ಪ್ರಕಾರ 1 ದಿವಸ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡ್ತೀವಿ. ಸಾಯಂಕಾಲ ಕಳಿಸ್ಲೇಬೇಕಲ್ಲ. ಕೆಲವ್ರ ಮನೇಲಿ 5 ದಿವಸ, ಕೆಲವ್ರ ಮನೇಲಿ 1 ತಿಂಗಳು ಕಳಿಸ್ಲೇಬೇಕಲ್ಲ. ನಾವು ಅಲಂಕಾರ ಮಾಡಿವಂತ ಅಲ್ಲೇ ಕುಂದ್ರಕ್ಕೆ ಆಗ್ತತ? ವಿಸರ್ಜನೆ ಮಾಡಲೇಬೇಕು. ಆಯ್ತಪ್ಪ, ಮತ್ತೆ ಮುಂದಿನ ವರ್ಷ ಬಾ. ಇಲ್ಲೇ ಇದ್ರೆ ನಮ್ಮ ಕೆಲಸಗಳು ಆಗೋದಿಲ್ಲ. ನಾನು 3 ಹೊತ್ತು ನಿಮ್ಮ ಮನೆ ಮುಂದೆ ನಿನ್ನ ಹತ್ರ ಎಲ್ಲಿ ನಿಂದಿರಲಿ? ಸಾಧ್ಯ ಇಲ್ಲ. ಸೊ ನೆವರ್ ಬಾದರ್ ಅಬೌಟ್ ಈ ಆಸ್ಟ್ರಲ್ ಟ್ರಾವೆಲ್, ಥರ್ಡ್ ಐ, ಇವೆಲ್ಲ ಆಗದೆ ಇರಲಿ. ಬಟ್ ವಾಟ್ ಯು ಆರ್, ಈಗ ನಾನು ಏನು, ನನ್ನಲ್ಲಿ ಎಷ್ಟು ಶಕ್ತಿ ಐತೆ, ನಾನು ಎಷ್ಟು ಖುಷಿಯಿಂದ ಇದ್ದೀನಿ, ನಾನು ಎಷ್ಟು ಖುಷಿ ಹಂಚಬಲ್ಲೆ, ಅದ್ರ ಬಗ್ಗೆ ಆಲೋಚನೆ ಮಾಡಿ ಆ ಅರ್ಹತೆನ ಬೆಳೆಸ್ಕೊಳ್ಳೋಣ. ಸೊ ಆ ಅರ್ಹತೆ ನಮಗೆ ಬರೋದಕ್ಕೋಸ್ಕರನೇ ನ್ಯಾಚುರಲ್ ಮೆಕ್ಯಾನಿಸಮ್ನು ಪ್ರಕೃತಿ ಕೊಟ್ಟಿದ್ದು ನಿದ್ರೆ. ಈಗ ನಿದ್ದೆನೂ ಭಾಳ ಜನ ಸರಿಗೆ ಮಾಡ್ತಾ ಇಲ್ಲ. ಎಲ್ಲಿ ಮಾಡ್ತಾ ಇದ್ದಾರೆ? ನಿದ್ದೆನೂ ಸರಿಗೆ ಮಾಡ್ತಾ ಇಲ್ಲ, ಮತ್ತೆ ಟ್ಯಾಬ್ಲೆಟ್ಸಿಗೆ ಹೋಗ್ತಿದ್ದಾರೆ. ಸೊ ಅದಕ್ಕೋಸ್ಕರ ಮುಂಚೆ ಮೆಡಿಟೇಷನ್ ವಾಸ್ ಆಪ್ಷನಲ್, ಇವಾಗ ಮೆಡಿಟೇಷನ್ ಹ್ಯಾಸ್ ಬಿಕಮ್ ನೆಸಸರಿ. ವೈ? ದ ಕಾಮ್ನೆಸ್ ಆಫ್ ದ ಮೈಂಡ್. ವೆನ್ ದ ಮೈಂಡ್ ಈಸ್ ಅಟ್ ಕಾಮ್, ಸೊ ಒಂದು ಕಡೆ ಮ್ಯಾಗ್ನೆಟಿಕ್ ಫೋರ್ಸ್, ಇನ್ನೊಂದು ಕಡೆ ಎಲೆಕ್ಟ್ರಿಕಲ್ ಫ್ರೀಕ್ವೆನ್ಸಿ, ಎರಡು ಸೇರಿಬಿಡ್ತವೆ. ಎರಡು ಸೇರಿದಾಗ ಏನಾಗ್ತದೆ, ನನ್ನ ಥಾಟ್ಸ್, ನನ್ನ ಆಲೋಚನೆಗಳು ಅವು ಎಷ್ಟು ರಭಸದಾಗಿರ್ತವೆ ಅಂತಂದರೆ, ಚಿಕ್ಕ ಅವ್ರು ಹಿಂಗಂದ್ರೆ ಇವ್ರು ಹಿಂಗಂದ್ರೆ ಅವೆಲ್ಲ ತಲೆ ಕೆಡ್ಸ್ಕೊಳ್ಳೋದಿಲ್ಲ ನಾವು. ವೈ? ದಿಸ್ ಇಸ್ ನಾಟ್ ಮೈ ಜಾಬ್, ನಂದಲ್ಲ. ದಿಸ್ ಇಸ್ ನಾಟ್ ಮೈ ಬಿಟ್, ನಂದಲ್ಲೇ ಅಲ್ಲ ಇದು. ನಾನು ಯಾಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ? ಮುಂದೆ ಹೋಗ್ತಾ ಇರ್ತೀನಿ, ಯಾರು ಏನನ ಅನ್ಕೊಳ್ಳಿ, ಇದು ನಮಗೆ ಆಗಬೇಕಿದು. ಸೊ ದಿಸ್ ಹ್ಯಾಪನ್ಸ್ ಓನ್ಲಿ ಥ್ರೂ ಮೆಡಿಟೇಷನ್ ಆ್ಯಂಡ್ ಸ್ವಾಧ್ಯಾಯ ಅಷ್ಟೇ ಇಂಪಾರ್ಟೆಂಟ್. ಸೊ ಒಂದು ಡೈಲಿ 10 ಮಿನಿಟ್ಸ್ ನೀವು ಇಡೀ ದಿನ ಏನು ಮಾಡಿರೋ ಅದನ್ನು ನೋಡ್ಕೊಳ್ರಿ. ಹೆಂಗಿದ್ದೆ, ಏನು ಮಾಡಿದೆ, ಹೆಂಗೆ ಬಿಹೇವ್ ಮಾಡಿದೆ. ಯಾಕಂದ್ರೆ ನಾನು ಬೆಳಿಬೇಕು, ನನ್ನಲ್ಲಿ ಬೆಳಿಬೇಕು ಅನ್ನೋದಕ್ಕನ್ನ ಅರಳಬೇಕು ಅನ್ಕೊಳ್ರಿ. ಯು ಶುಡ್ ಫ್ಲವರ್. ವಿ ಆರ್ ನಾಟ್ ಫ್ಲವರಿಂಗ್, ವಿ ಆರ್ ಗ್ರೋಯಿಂಗ್ ವಿತೌಟ್ ಫ್ಲವರಿಂಗ್. ಸೊ ಅವಾಗ ಏನಾಯಿತು, ಅದೇ 70 ವರ್ಷ ಆದರೂ ಅದೇ ಬುದ್ಧಿ, 80 ವರ್ಷ ಆದರೂ ಅದೇ ಬುದ್ಧಿ. ಯಾಕಂದರೆ ಆ್ಯಸ್ ಪರ್ ಸೈಕಾಲಜಿ ದ ಗ್ರೋತ್ ಈಸ್ ಓನ್ಲಿ ಅಪ್ ಟು 14 ಇಯರ್ಸ್ ಅಂತ. 14 ವರ್ಷದಾಗ ನಾವು ಏನೇನು ಕಲ್ತೀವೋ ಅದೇ ಇವತ್ತಿನವರೆಗೂ ಇದ್ದಾವೆ. ಸ್ವಲ್ಪ ನಾವು 21 ವರ್ಷಕ್ಕೆ ನಾವು ಹೋಗೋಣ, ನೆಕ್ಸ್ಟ್ 7 ಇಯರ್ಸನ್ನು ಈ ಜನ್ಮದಾಗ ಅಟ್ಲೀಸ್ಟ್. ಯಾಕಂದರೆ ಪತ್ರಿ ಸರ್ ಅಂಗಳದಾಗ ಬಂದೀವಿ, PSSM ಅಂಗಳದಾಗ ಬಂದೀವಿ, ಇಲ್ಲಾಂದರೆ ಆಗಲ್ಲ. ಸೊ ನೆವರ್ ಬಾದರ್. ಓನ್ಲಿ ಅಬೌಟ್ ಸಿನ್ಸಿಯರಾಗಿ ಹೇಳ್ಬೇಕಂದ್ರೆ, ಈಗ ಹೆಂಗೆ 1 ವರ್ಷದ್ದು ಬಡ್ಜೆಟ್ ಹೆಂಗೆ ಮಾಡ್ತಾರೆ ಗೌರ್ಮೆಂಟು, ನಾವು ಕೂಡ ಹೋಲ್ ಡೇ ಬೆಳಗ್ಗೆ ಎದ್ದು ಕೂಡ ಎನರ್ಜಿ ಬಡ್ಜೆಟಿಂಗ್ ಮಾಡ್ತಾರೆ. ಈ ಯೋಗ, ಮೈಂಡ್ಫುಲ್ನೆಸ್ ಇದೆಲ್ಲನೂ ನನ್ನ ಮನೆ ಅಲ್ಲಿ ಗ್ಲೋಬಲ್ ಯೋಗ ಸಮ್ಮಿಟಲ್ಲಿ ಹೇಳಿದ್ದು ಇದೆ. ಇಟ್ ಇಸ್ ಆಲ್ ಅಬೌಟ್ ಎನರ್ಜಿ ಬಡ್ಜೆಟಿಂಗ್. ನಾನು ಎಲ್ಲಿ ಹಾಕಿದ್ರೆ ಹೆಂಗೆ ಅರಳುತ್ತೆ, ಎಲ್ಲಿ ಹಾಕಿದ್ರೆ ಕಳ್ಕೊಂತೀವಿ. ಚೆನ್ನಾಗಿತ್ತು, ಏನು ಚೆನ್ನಾಗಿತ್ತು ಅಂತ ಇಲ್ಲಿ ಹೇಳ್ತಾ ಇದ್ದೀರಾ, ಕ್ಲಾಸ್ ಚೆನ್ನಾಗಿತ್ತು ಅಂತ ಇಲ್ಲಿ ಹೇಳ್ತೀರಾ, ಮನೆಗೆ ಹೋದ್ಮೇಲೆ ಮಕ್ಕಳು ಚೂರು ಏನೇನು ಮಾಡಿದ್ರು ಕೂಡ ನಿನ್ನ ವೇರ್ ಆರ್ ವಿ? ಏನು ಚೆನ್ನಾಗಿತ್ತು? ಏನು ಚೆನ್ನಾಗಿಲ್ಲ, ಇದು ಬೇಕಾಗಿಲ್ಲ. ನಾನು ಅವಾಗ ಹೇಳ್ತೀನಿ, ನೀವು ಇದನ್ನೇ ಮಾಡ್ಬೇಕಂತಿದ್ರೆ ಇಲ್ಲಿ ಬರೋಕ್ಕೆ ಹೋಗ್ಬಿಟ್ಟು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಿದ್ದೀರ. ಯು ಆರ್ ವೇಸ್ಟಿಂಗ್ ಯುವರ್ ಟೈಮ್, ಯು ಆರ್ ವೇಸ್ಟಿಂಗ್ ಯುವರ್ ಎನರ್ಜಿ. ಇಲ್ಲಿ ಬಂದಮೇಲೆ ರೂಪಾಂತರಣ ಆಗಿನೇ ಹೋಗಬೇಕು. ಸ್ವಲ್ಪ ಇಲ್ಲಿ ಬಂದಮೇಲೆ ಆ ಮೆಡಿಟೇಷನ್, ಆ ಪತ್ರಿ ಸರ್ದು ಏನು ಲ್ಯಾಂಗ್ವೇಜ್ ಐತೆ, ಪತ್ರಿ ಸರ್ದು ಏನು ಪರಿಮಳ ಐತಲ್ಲ,
ಆ ಎಲ್ಲ ಮಹಾನ್ ಚೇತನ ನಮ್ಮ ಭೂಮಿ ಮೇಲೆ ನಡೆದಾಡಿದಿರೋ ಮಹಾನ್ ಚೇತನ ವರ್ಡ್ಸ್ ಬಂದಾಗ ಆ ಪರಿಮಳನ ತಗೊಂಡು ಆ ಸುಗಂಧನ ತಗೊಂಡು ಸ್ವಲ್ಪ ಮನೆಗೆ ತಗೊಂಡೋಗ್ರಿ. ಸೊ ಅವಾಗ ಏನಾಗ್ತತೆ, ಮನೆ ಸ್ವಲ್ಪ ಮಂದಿರ ಆಗ್ತತೆ, ಇಲ್ಲಾಂದ್ರೆ ಮನೆಯಾಗೆ ಉಳಿತತೆ. ನಾನು ಬೆಳಗ್ಗೆ ಎದ್ಕೊಳ್ಳೆ ನಾನು ದೇವ್ರ ಮನೆ ಕ್ಲೀನ್ ಮಾಡ್ತೀನಿ, ದೀಪ ಹಚ್ತೀನಿ. ಸ್ವಲ್ಪ ಇಲ್ಲಿ ಪರಿಮಳ ದೀಪ ತಗೊಂಡೋಗಿ ಆ ದೀಪನ ಅಲ್ಲಿ ಹಚ್ಚ್ರಿ, ಅದನ್ನ ನಾಂದಿ ಮಾಡ್ರಿ, ಆ ಮನೆ ಮಂದಿರ ಆಗಲಿ. ನಮ್ಮ ಧ್ಯಾನ ಏನು ಮಾಡಬೇಕು, ಸಂಸಾರದಿಂದ ದೂರ ಓಡಿಸ್ಬಾರ್ದು. ಯಾರಾದರೂ ಸಂಸಾರದಿಂದ ದೂರ ಹೋಗ್ತಾ ಇದ್ದೀವಿ ಧ್ಯಾನದಲ್ಲಿ, ನಮಗೆ ಇದಿಷ್ಟ ಇಲ್ಲ ಅದಿಷ್ಟ ಇಲ್ಲ, ದೆನ್ ಯು ಆರ್ ನಾಟ್ ಇನ್ ಟು ಮೆಡಿಟೇಷನ್. ಧ್ಯಾನದಲ್ಲಿ ಓಶೋರು ಏನು ಹೇಳ್ತಾರೆ, ಧ್ಯಾನ ನಮ್ಮನ್ನು ಏನು ಮಾಡಬೇಕು ಅಂದರೆ ಸಂಸಾರದ ಜೋಡಣೆ ಪರಮಾತ್ಮನ ಜೋಡಣೆ ಆಗಬೇಕು. ಎಷ್ಟು ಆಳತೆಯಲ್ಲಿ ಜೋಡಿಸ್ಬೇಕು ನಾವು ಸಂಸಾರದ ಜೊತೆ ಅಂದರೆ ಅದು ಪರಮಾತ್ಮನ ಜೊತೆ ಜೋಡಣೆ ಆದಂಗಿರ್ಬೇಕು. ಅದೇ ಅಂದರೆ ಅವಾಗ ಮನೆ ಮಂದಿರ ಆಗ್ತದೆ. ಇವತ್ತು ಗ್ರೇಟೆಸ್ಟ್ ಡೇ 11ನೇ ದಿನ ಡಿಸೆಂಬರ್. ಅವರು ಆಲ್ರೆಡಿ ಅವ್ರ ಸಮಾಧಿ ಮೇಲೆ ಬರೀರಿ ಅಂತ ಹೇಳಿದ್ದು, ನೆವರ್ ಬಾರ್ನ್ ನೆವರ್ ಡೈಡ್, ಓನ್ಲಿ ವಿಸಿಟೆಡ್ ಪ್ಲಾನೆಟ್ ಅರ್ತ್. ನಾನು ಹುಟ್ಟಿಲ್ಲ, ನಾನು ಸತ್ತಿಲ್ಲ, ಆದರೆ ಪ್ಲಾನೆಟ್ ಅರ್ತ್ ಈ ಭೂಮಿಗೆ ಹಿಂಗೆ ಬಂದು ಪ್ರವಾಸಿ ಥರ ಬಂದೆ ಹೋದೆ. ಸೊ ಇವಾಗ ಏನು ಬೇಕು ನಮಗೆ? ಸೊ ಸ್ವಾಧ್ಯಾಯ ಎದಕ್ಕೆ ಬೇಕು? ಸೊ ಟು ಪಾರ್ಟಿಸಿಪೇಟ್. ಸೊ ಇದೆಲ್ಲರೂ ನೀವು ಅನ್ಕೊಂತಿದ್ರೆ ನಾನು ಬಂದು ನಿಮಗೆ ತಿಳಿಸ್ತಾ ಇದ್ದೀನಿ. ನೋ, ಐ ಆಮ್ ಪಾರ್ಟಿಸಿಪೇಟಿಂಗ್ ಬೈ ಶೇರಿಂಗ್. ನಾನು ಯಾವುದೂ ತಿಳಿಸ್ತಾ ಇಲ್ಲ, ಹಂಚ್ಕೊತಾ ಇದ್ದೀನಿ. ಯು ಆರ್ ಆಲ್ ಪಾರ್ಟಿಸಿಪೇಟಿಂಗ್ ಬೈ ಲಿಸ್ನಿಂಗ್. ಸೊ ಇಟ್ ಈಸ್ ಪಾರ್ಟಿಸಿಪೇಷನ್ ಮಿಸ್ಟೇಕ್ ಅಂತೀವಿ. ಅಂದರೆ ನೀವು ಭಾಗವಹಿಸ್ತಿದ್ದೀರಾ, ನಾನು ಭಾಗವಹಿಸ್ತಾ ಇದ್ದೀನಿ. ಅದಕ್ಕೆ ಮೇಡಮ್ ಗುರು ಅಂದರೆ ಗುರು ಅಲ್ಲ, ಮಾರ್ಗದರ್ಶಿ ಅಂತೇಳಿ ಅಂತ. ಬಿಕಾಸ್ ಐ ಆಮ್ ನಾಟ್ ಗುರು. ನಾನು ಗುರು ಅಲ್ಲ, ಗುರು ಆಗೋಕ್ಕೂ ಇಷ್ಟ ಇಲ್ಲ. ಎದಕ್ಕೆ ಆಗಬೇಕು? ಐ ಶುಡ್, ಬಟ್ ಐ ಆಮ್ ಗುರು ಫಾರ್ ಮೈ ಸೆಲ್ಫ್. ನನಗೆ ನಾನು ಗುರು, ಬೇರೆಯವ್ರಿಗಂತ ನಾನು ಗುರು ಅಲ್ಲ, ಆಗೋದು ಇಲ್ಲ, ನನಗೆ ಬೇಕು ಇಲ್ಲ. ಸೊ ದಿಸ್ ಇಸ್ ನಾವು ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ವಿ ನೀಡ್ ಸ್ವಾಧ್ಯಾಯ, ಸ್ವ ಅಧ್ಯಾಯ. ಇಲ್ಲ ಅಂತಂದರೆ ನಾವು ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ. ಸ್ವ ಅಧ್ಯಾಯ ಇಸ್ ಪ್ಯೂರ್ಲಿ ಅಬೌಟ್ ನನ್ನ ಶಕ್ತಿನ ಎದರಲ್ಲಿ ಹಾಕಬೇಕು. ಈಗ ನೀವು ಶಕ್ತಿ ಗ್ರಹಿಸಿದ್ರಿ, ಅದನ್ನು ಒಂದು ಯಾವುದಾದ್ರೂ ಒಂದು ಆರ್ಟಿಸ್ಟಿಕ್ ಯಾವುದಾದ್ರೂ ಒಂದು ಸಂಗೀತ ಅಭ್ಯಾಸ ಮಾಡಿದ್ರಿ, ಇಲ್ಲ ಒಂದು ಇನ್ಸ್ಟ್ರೂಮೆಂಟ್ ಅಭ್ಯಾಸ ಮಾಡಿದ್ರಿ, ಇಲ್ಲ ಒಂದು ಪೇಂಟಿಂಗು, ಇಲ್ಲ ಅಡುಗೆನೇ ಖುಷಿಯಿಂದ ಮಾಡಿದ್ರಿ. ನೀವು ನೋಡ್ರಿ ಹೆಂಗಿರ್ತದೆ. ನೀವು ಬೇಕಂದ್ರೆ ಇದು ಎಕ್ಸ್ಪೆರಿಮೆಂಟ್ ಮಾಡಿರಿ. ನಾನು ಸಿಂಪಲ್ ಆಗಿ ಹೇಳ್ತಲ್ಲ, ನಾನು ಎಕ್ಸ್ಪೆರಿಮೆಂಟ್ ಮಾಡಿದ್ದೆ. ನೀವು ಅಡುಗೆ ಮಾಡಬೇಕಾದ್ರೆ ತುಂಬ ಬೈಕಂತ ಮಾಡಿರಿ, ಮನೇಲಿ ಗ್ಯಾರಂಟಿ ಒಬ್ಬರಿಗೆ ತಲೆನೋವು, ಒಬ್ಬರಿಗೆ ವಾಂತಿ, ಒಬ್ಬರಿಗೆ ಭೇದಿ ಎಲ್ಲ ಆಗ್ತದೆ, ಪಕ್ಕ ಆಗ್ತದೆ. ಅದೇ ಖುಷಿಯಿಂದ ಯಾವುದೊಂದು ಶ್ಲೋಕ ಇಟ್ಕೊಂಡು ಹ್ಯಾಪಿಯಾಗಿ ಮಾಡಿ ನೋಡ್ರಿ, ಅವರಲ್ಲಿ ಹೆಂಗಿರ್ತತೆ ಅಂತ, ಅವ್ರ ಭಾವಗಳು ಹೆಂಗಿರ್ತಾವೆ ನೋಡ್ರಿ. ಸೊ ದಿಸ್ ಈಸ್ ಆಲ್ ಅಬೌಟ್ ಸ್ವಾಧ್ಯಾಯ. ಇದೆಲ್ಲ ಸ್ವಾಧ್ಯಾಯನೇ. ನಾವ್ಯಾಕೆ ಇದನ್ನು ಮಾಡಬಾರ್ದು? ಇದನ್ನು ನಮ್ಮ ಯಾವುದು ಹೊಸದಿಲ್ಲ. ನಥಿಂಗ್ ಈಸ್ ನ್ಯೂ, ಎವ್ರಿಥಿಂಗ್ ಈಸ್ ಪುರಾತನ, ನಾಟ್ ಓಲ್ಡ್. ಡಿಫ್ರೆನ್ಸ್ ಐತೆ ಪುರಾತನಕ್ಕೆ, ಹಳೆದಕ್ಕೆ ಪುರಾತನಕ್ಕೆ ಡಿಫ್ರೆನ್ಸ್ ಐತೆ. ಪುರಾತನ ಅಂದರೆ ಪುರ ಅಂತಂದರೆ ಒಂದು ಮಹಲ್ ದೊಡ್ಡದು. ಸೊ ಆ ಮಹಲಲ್ಲಿ, ಈ ಭೂಮಿಯ ನಮ್ಮ ಮಹಲ್ನಾಗ ನಾನು ಇರಬೇಕು ಅಂತಂದರೆ ಆ ತನ ಅಂದರೆ ದಿಸ್ ಬಾಡಿ, ರಿಲೇಟೆಡ್ ಟು ದ ಬಾಡಿ. ಬಾಡಿ ಒಳಗಡೆ ಏನೇನೈತೆ? ಬ್ರೈನ್ ಐತೆ, ಮೈಂಡ್ ಐತೆ, ಎಲ್ಲ ಐತೆ. ಸೊ ಎನಿಥಿಂಗ್ ದಟ್ ಈಸ್ ರಿಲೇಟೆಡ್ ಟು ಬಾಡಿ ಮೈಂಡ್ ಈಸ್ ಪುರಾತನ. ಸೊ ಅದು ನಾವು ಹೊಸದಾಗಿ ಏನೇನು ಕಾನ್ಸೆಪ್ಟ್ ತೆಗಿತೀನೋ ಅದೆಲ್ಲನೂ ಪುರಾತನನೇ. ಇಟ್ ಇಸ್ ನಾಟ್ ಅಬೌಟ್ ಓಲ್ಡ್, ಹಳೇದಲ್ಲ. ನಥಿಂಗ್ ಈಸ್ ಓಲ್ಡ್. ಈಗ ನಾನು ಹಳುಬನ ಇಲ್ಲ. ಒಂದ್ಸಲ ಈಗ ನಂದು ಹಿಂದಿನ ಜನ್ಮ ಅಂತಂದ್ರೆ ಏನು ಹೇಳ್ರಿ ನಿಮ್ಮ ಪ್ರಕಾರ? ಹಿಂದಿನ ಜನ್ಮ ಅಂದ್ರೆ ಏನು? ನಾವೆಲ್ಲ ಏನು ಅನ್ಕೊಂತೀವಿ? ತಾಯಿ ಗರ್ಭದಿಂದ ಬಂದಾಗ ಅದ್ರ ಹಿಂದಕ್ಕಿರೋದು. ಹಂಗಲ್ಲ. ಮಲ್ಕೊಂಡಿದ್ದ ಕೂಡ ಎವ್ರಿಥಿಂಗ್ ಈಸ್ ಯುವರ್ ಪಾಸ್ಟ್ ಲೈಫ್. ಸೊ ಪಾಸ್ಟ್ ಲೈಫ್ ವಿಲ್ ಗವರ್ನ್ ಯು. ಪಕ್ಕ ಅದು ನಿಮ್ಮನ್ನು ಆಳ್ತತೆ. ನಾನು ಹೆಂಗಿದ್ದೆ, ಏನಿದ್ದೆ, ಬಿಕಾಸ್ ಎವ್ರಿಥಿಂಗ್ ಈಸ್ ವೈಬ್ರೇಟಿಂಗ್, ಎವ್ರಿಥಿಂಗ್ ಈಸ್ ಇಂಪಲ್ಸ್. ಎಲ್ಲನೂ ಮಿಡಿತತೆ, ಎಲ್ಲನೂ ಮಿಡಿತಾನೇ ಹೋಗ್ತತೆ. ಸೊ ನಾನು ಹೆಂಗಿರಬೇಕು? ಸೊ ನಾನು ಎಲ್ಲಿ ಇನ್ವೆಸ್ಟ್ ಮಾಡಬೇಕು? ಒಂದ್ಸಲ ನೀವು ಪ್ರಾಕ್ಟಿಕಲಾಗಿ ಮಾಡ್ತಾ ಹೋಗ್ರಿ. ಸೊ ಇದೇನಾಗ್ತತೆ, ನಾನು ಸ್ವಲ್ಪ ಈಗ 3 ತಾಸು ಕೂತ್ಕೊಂಡಿನಂದರೆ ಅಲ್ಲಿ ಅಟ್ಲೀಸ್ಟ್ ಕೆಲವು ಕ್ಷಣ ಧ್ಯಾನಸ್ಥರಾಗಿರ್ತೀವಿ. ವೆರಿ ಫ್ಯೂ ಸೆಕೆಂಡ್ಸ್, ನಾನು ಹೇಳ್ತೀನಲ್ಲ, ವೆರಿ ಫ್ಯೂ ಸೆಕೆಂಡ್ಸ್. ಏನಂದ್ರೆ ಅದನ್ನೇನಂತೀವಿ ನಾವು? ಡ್ಯೂ ಡ್ರಾಪ್ಸ್ ಅಂತೀವಿ. ಆ ಡ್ರಾಪ್ ಒಂದು ಹನಿ ಅದು ಉದುರಿರ್ತದೆ. ಸೊ ಆ ಡ್ರಾಪ್ಸು ನಮ್ಮನ್ನು ಏನು ಮಾಡ್ತವೆ, ನಮಗೆ ಎಷ್ಟು ತೇಜಸ್ ಕೊಡ್ತವೆ ಅಂದರೆ, ಈ ರೀತಿಯಾಗಿ ಒಂದು ಸಲ ನನ್ನ ಮೈಂಡಲ್ಲಿ ಡಿಸೈಡ್ ಮಾಡಿದೆ ಐ ನೀಡ್ ಟು ಇನ್ವೆಸ್ಟ್ ಲೈಕ್ ದಿಸ್ ಅಂತಂದಾಗ ಐ ವಿಲ್ ಇನ್ವೆಸ್ಟ್. ಸೊ ಆ್ಯಕ್ಚುಲಿ ಮೆಡಿಟೇಷನ್ ಈಸ್ ಆನ್ ಇನ್ವಿಟೇಷನ್. ಅದು ನಿಮಗೆ ಆಮಂತ್ರಣ. ಎದಕ್ಕೆ? ಖುಷಿಯಿಂದ ಇರೋದಕ್ಕೆ.
ಅದು ನಿಮಗೆ ಆಮಂತ್ರಣ. ನೀವು ಏನು ಫಸ್ಟ್ ತಿಳ್ಕೊಳ್ಳೋದಕ್ಕೆ ಅದು ನಿಮಗೆ ಆಮಂತ್ರಣ. ಟು ನೋ ದ ಕಾಸ್ಮಿಕ್ ಕೆಮಿಸ್ಟ್ರಿ, ಅಂದರೆ ವಿಶ್ವದ ರಸಾಯನ. ಹೌ ಐ ಆಮ್ ರಿಲೇಟೆಡ್ ಟು ದಿಸ್ ಹೋಲ್ ವರ್ಲ್ಡ್, ಅದು ಆಮಂತ್ರಣ. ಧ್ಯಾನ ಇಸ್ ಎನ್ ಆಮಂತ್ರಣ. ಇಟ್ ಇಸ್ ಅನ್ ಇನ್ವಿಟೇಷನ್ ಟು ನೋ ವಾಟ್ ಹ್ಯಾಪನ್ಸ್ ಇನ್ ದ ಕಾಸ್ಮೋಸ್. ಈ ಇಡೀ ವಿಶ್ವದಾಗೆ ನಾನು ಹೆಂಗೆ ಸಂಬಂಧಪಟ್ಟೀನಿ. ನಾನು ಬರೀ ನನಗೆ ನಾನೇ ಸಂಬಂಧನಾ? ಒಂದು ಕಣ್ಣಿಗೆ ಕಾಣದೇ ಇರೋ ವೈರಸ್ ನನ್ನಲ್ಲಿ ಅಷ್ಟೆಲ್ಲ ಆರ್ಭಾಟ ಮಾಡಿ ಕೋವಿಡ್ ಹೋಯ್ತು ಅಂದರೆ, ಸೊ ಹೌ ವಿ ಆರ್ ಇಂಟರ್ ರಿಲೇಟೆಡ್. ಎಷ್ಟು ಸರಿ ನಮಗೆ ಆಗ್ತದೆ, ಯಾರು ನಮಗೆ ಭಾಳ ಆಪ್ತರು ದೇಹ ತ್ಯಾಗ ಆಯ್ತು ನಮಗೆ ಹೊಟ್ಟೆ ಒಳಗಡೆ ಜಲ್ಲಂದು ಬಿಡ್ತದೆ. ಸೊ ವಿ ಆರ್ ರಿಲೇಟೆಡ್. ಒಬ್ರು ಇದ್ರ ಬಗ್ಗೆನೇ ಭಾಳ ಸಂಶೋಧನೆ ಮಾಡಿದ್ರು, ಕಾಸ್ಮಿಕ್ ಕೆಮಿಸ್ಟ್ರಿ. ಸೊ ಮೆಡಿಟೇಷನ್ ಈಸ್ ಅನ್ ಇನ್ವಿಟೇಷನ್ ಅಬೌಟ್ ಕಾಸ್ಮಿಕ್ ಜಾಯ್, ವಿಶ್ವದ ಒಂದು ಖುಷಿ. ಅದ್ರಲ್ಲಿ ನಾನು ಭಾಗವಹಿಸ್ತೀನಿ. ನಾನು ಬರೇ ನಾನು ಕಣ್ಮುಚ್ಕೊಂಡು ನಂದಲ್ಲ, ನಾನು ಕಣ್ಮುಚ್ಕೊಂಡಾಗ ಇಟ್ ಬಿಕಮ್ ಕಾಮ್. ಒನ್ಸ್ ಕಾಮ್ನೆಸ್, ಒಂದು ಕೊಹರೆನ್ಸ್, ಜೋಡಣೆ. ಯಾವುದು? ಹೃದಯವಂತಿಕೆಗೆ ಮತ್ತು ಬ್ರೈನಿಗೆ ಜೋಡಣೆ ಆಗ್ತಿದ್ದಂಗೆ ದ ಪಾತ್ ವಿಲ್ ಬಿ ಕ್ರಿಯೇಟೆಡ್. ಒಂದು ಹಾದಿ ಶುರು ಆಗ್ತದೆ, ಆ ಹಾದಿಯಲ್ಲಿ ನಾನು ನಡೆಯಕ್ಕೆ ಶುರು ಮಾಡ್ತೀನಿ. ಸೊ ಅವೆರಡು ಜೋಡಣೆ ಆದವು. ಒನ್ಸ್ ದ ಗೆಟ್ ಯುನೈಟೆಡ್, ನಿಮಗೆ ಗೊತ್ತಿಲ್ಲ, ಅದ್ಭುತತೆ ಇರ್ತದೆ. ಬೇಕಾಗಿರೋದು ಅದಕ್ಕೆ ಸ್ತ್ರೀ ಮತ್ತು ಪುರುಷ. ಸೊ ಓಶೋರು ಏನು ಹೇಳ್ತಾರೆ, ಯು ಆರ್ ಗೋಯಿಂಗ್ ಟು ಮೀಟ್ ಅ ಮ್ಯಾನ್ ಇನ್ಸೈಡ್ ಯು. ಯಾರು ಸ್ತ್ರೀಯರಿದ್ದಾರೆ ಅವರು ತಮ್ಮಲ್ಲಿರೋ ಪುರುಷನ ಭೇಟಿ ಆಗ್ತಾರೆ, ಯಾರು ಪುರುಷರಿದ್ದಾರೆ ಅವರು ತಮ್ಮಲ್ಲಿರೋ ಸ್ತ್ರೀತನನ ಭೇಟಿ ಆಗ್ತಾರೆ. ಸೊ ದಿಸ್ ಈಸ್ ಅರ್ಧನಾರೀಶ್ವರ ಕಾನ್ಸೆಪ್ಟ್. ಅಂದರೆ ಅರ್ಧನಾರೀಶ್ವರ ಅಂದರೆ ನಮ್ಮಲ್ಲಿ ಎರಡೂ ಇದ್ದಾವೆ. ಸೊ ಕೊಹರೆನ್ಸ್. ಹಾರ್ಟ್ ಈಸ್ ಅಬೌಟ್ ಫೆಮಿನೈನ್, ಬ್ರೈನ್ ಈಸ್ ಅಬೌಟ್ ಮ್ಯಾಸ್ಕುಲೈನ್. ಸೊ ಇದರಿಂದ ಎಲೆಕ್ಟ್ರಿಕ್ ಇಂಪಲ್ಸ್ ಬರ್ತಾನೆ ಇರ್ತದೆ, ಈ ಕಡೆಯಿಂದ ಮ್ಯಾಗ್ನೆಟಿಸಮ್ ಇದ್ದೇ ಇರ್ತದೆ. ಸೊ ಇದು ಅಲನ್ ವ್ಯಾಟ್ಸ್ ಅಂತೇಳಿ ಇದ್ರ ಬಗ್ಗೆ ಅವರು ಸಂಶೋಧನೆ ಮಾಡಿದ್ದಾರೆ. ಎಲ್ಲರೂ ಸಂಶೋಧನೆ ಮಾಡಿ ಮಾಡಿ ನಮ್ಮ ಮುಂದೆ ಇಡ್ತಾ ಇದ್ದಾರೆ. ನಮ್ಮ ಉಪನಿಷತ್ ಬೇಕಾದಷ್ಟು ಹೇಳ್ತಾ ಇದೆ, ನಾನು ತಗೊಂಡಿರೋ ಆಹಾರ ಹೆಂಗೆ ಏನೇನು ಆಗ್ತತೆ. ಸೊ ಎದಕ್ಕೆ ನೀವೇನು ಆಹಾರ ತೊಗೊತೀರೋ ಅದು ನಿಮ್ಮ ಮನಸ್ಸಾಗ್ತತೆ ಅನ್ನೋದು ಎದಕ್ಕೆ. ಈಗ ಫಸ್ಟ್ ಹೇಳ್ತೀನಿ, ಫಸ್ಟ್ ಲಿಕ್ವಿಡ್. ಆಹಾರದಲ್ಲಿ ದ್ರವ ಇದ್ದೇ ಇರ್ತದೆ. ಸೊ ದ್ರವದಲ್ಲಿ ಬೇಡದೇ ಇರೋದು, ಉಪನಿಷತ್ತರ ಚಾಂದೋಗ್ಯ ಉಪನಿಷತ್ತರ ಶ್ಲೋಕ ಐತೆ, ಬೇಡದೇ ಇರೋದು ಏನಾಗ್ತದೆ, ಮೂತ್ರ ಆಗಿ ಹೊರಗೆ ಬಂದ್ಬಿಡ್ತದೆ. ಸೊ ಅದ್ರ ನೆಕ್ಸ್ಟ್ ಭಾಗ 3 ಭಾಗ ಮಾಡ್ತೀವಿ. ಬೇಡದೇ ಇರೋದು ಮಧ್ಯಮ, ಪ್ರಾಣ ಭಾಗ. ಸೊ ಮಧ್ಯಮ ಇರೋದು ಏನಾಗ್ತದೆ, ನನ್ನಲ್ಲಿ ರಕ್ತ ಆಗ್ತದೆ. ಸೊ ಪ್ರಾಣ ಭಾಗ, ನಾನು ನೀರು ತೊಗೊಂಡಿರ್ತೀನಲ್ಲ ಅದ್ರದ್ದು ಪ್ರಾಣ ಭಾಗ ಏನಾಗ್ತದೆ, ನನ್ನಲ್ಲಿ ವಾಯು ಆಗ್ತದೆ. ಸೊ ಕೋವಿಡ್ ಟೈಮಲ್ಲಿ ನಿಮ್ಗೆ ಏನು ಹೇಳ್ತಾ ಇದ್ರು, ನೀರು ಕುಡೀರಿ, ನೀರು ಕುಡೀರಿ, ನೀರು ಕುಡೀರಿ. ವೈ? ಬಿಕಾಸ್ ವಾಟರ್, ಆ ದ್ರವದಲ್ಲಿ ಏನಾಗ್ತದೆ, ಆ ದ್ರವದ ಪ್ರಾಣ ಭಾಗ ನನ್ನ ವಾಯು. ಸೊ ನೆಕ್ಸ್ಟ್ ತಾಪ. ಏನು ಅಡುಗೆ ಮಾಡಿದ್ರು ತಾಪ ಇರ್ತತೆ ಇಲ್ಲ, ಬಿಸಿ ಇರ್ತತೆ ಇಲ್ಲ. ಸೊ ಬಿಸಿ ಅನ್ನೋದು ಏನಾಗ್ತದೆ, ಅದು ಬೇಡದೇ ಇರೋದು ಎಲುಬು ಆಗ್ತದೆ. ಅದರಲ್ಲಿ ಮಧ್ಯಮ ಭಾಗ ಬಿಸಿ, ನನ್ನ ಎಲುಬಿನಲ್ಲಿ ದ್ರವ ಕೇಳಿರ್ತೀರಿ, ಬೋನ್ ಮ್ಯಾರೋ, ಅದು ಆಗ್ತದೆ. ಆಮೇಲೆ ಆ ತಾಪ ಪ್ರಾಣ ಭಾಗ ಏನಾಗ್ತದೆ, ದಟ್ ಬಿಕಮ್ಸ್ ಮೈ ವಾಯ್ಸ್. ಸೊ ನೀನೇನು ತಿಂತಿ ಅದ್ರ ತಾಪ ನನ್ನಲ್ಲಿ ಬರ್ತದೆ, ಅದಕ್ಕೆ ಏನು ಬೇಕೋ ಅದು ತಿನ್ಬೇಡ್ರಿ ಅಂತ ಹೇಳೋದು ನನ್ನ ವಾಯ್ಸ್ ಆಗ್ತದೆ. ಇದು ನಾನು ಹೇಳೋದಿಲ್ಲ, ಉಪನಿಷತ್. ಅಂಡ್ ಇಟ್ ಈಸ್ ಪ್ರಾಕ್ಟಿಕಲಿ. ನೀವು ಇದನ್ನು ಒಂಚೂರು ಆಲೋಚನೆ ಮಾಡಿದರೆ, ಸ್ವಾಧ್ಯಾಯ ಮಾಡ್ಕೊಂಡ್ರೆ, ಇಟ್ ವಿಲ್ ಬಿ ಮೋರ್ ಹೆಲ್ಪ್ಫುಲ್ ಫಾರ್ ಯು. ನೆಕ್ಸ್ಟ್ ಅನ್ನ ತೊಗೊಂಡಿರೋದು ಬೇಡದೇ ಇರೋದು ಮಲ. ಮಧ್ಯಮ ಭಾಗ ನನ್ನ ಮಾಂಸಖಂಡಗಳೆಲ್ಲ ಆಗ್ತದೆ. ಪ್ರಾಣ ಭಾಗ ನನ್ನ ಮೈಂಡ್, ನನ್ನ ಮನಸ್ಸಾಗುತ್ತೆ. ಸೊ ವಾಟ್ ಯು ಈಟ್ ಈಸ್ ಮೈಂಡ್. ಅಂದರೆ ವಾಟ್ ಯು ಸಿ ಇಟ್ ಈಸ್ ಗೋಯಿಂಗ್ ಟು ಬಿಕಮ್ ಮೈಂಡ್. ಸೊ ಆ್ಯಕ್ಚುಲಿ ವಾಟ್ ಈಸ್ ಫುಡ್ ಹೇಳ್ರಿ? ಆಹಾರ ಅಂದ್ರೆ ಏನು ಹೇಳ್ರಿ? ಅಲ್ಲ, ಆಹಾರ ಅಂದರೆ ಇಲ್ಲ, ಆಹಾರ ಅಂದ್ರೆ ಆಹಾರದಿಂದ ಹೇಳ್ತಿದ್ರೆ. ಆಹಾರ ಅಂದ್ರೆ ಒಳ್ಳೇದು ಕೆಟ್ಟದ್ದು ಎರಡೂ ಇಲ್ಲ. ಒಳ್ಳೇದು ಕೆಟ್ಟದ್ದು ಇಲ್ಲ. ಈಗ ನನಗೆ ಯಾವ್ದು ಒಳ್ಳೇದು, ನಿಮಗೆ ಅದು ಕೆಟ್ಟದ್ದು. ನನಗೆ ಸಾಯಂಕಾಲ ಆಗ್ತಿದ್ದಂಗೆ ಹೋಗಿ ಟೇಬಲ್ನ ಕುತ್ಕೊಂಡು ಫ್ರೆಂಡ್ಸ್ ಜೊತೆಗೆ 90 ತೊಗೊಳೋದು ಒಳ್ಳೇದು, ನಿಮಗೆ ಒಳ್ಳೇದು ಅದು. ಅದಕ್ಕೆ ಒಳ್ಳೇದು ಕೆಟ್ಟದ್ದು ಇಲ್ಲ. ಇಟ್ ಈಸ್ ಆಲ್ ಅಬೌಟ್ ಮೈಂಡ್. ಈಗ ನಾನು ಗುಡ್ಡದ ಮೇಲೆ ಹೋದ್ರೆ ನನಗೆ ಧ್ಯಾನ ಮಾಡ್ಬೇಕು ಅನಿಸ್ತತೆ. ಕುಡುಕರಿಗೆ ಏನು ಅನಿಸುತ್ತೆ, ಒಂದು ಒಳ್ಳೆ ಬಾಟ್ಲ್ ತೊಗೊಂಬಂದ್ರೆ ಅದೇ ಯಾರ್ಯಾರು ಸ್ತ್ರೀಯರು ಬೇಕು ಅನ್ನೋ 4 ಜನ ಹೆಣ್ಮಕ್ಳನ್ನ ಹಾಕೊಂಬಂದಿದ್ರು ಇಲ್ಲಿ. ಸೊ ಇಟ್ಸ್ ನಾಟ್ ಅಬೌಟ್ ದಟ್. ಸೊ ವಾಟ್ ಈಸ್ ಫುಡ್? ಯಾಕಂದರೆ ಇದು ಅದ್ಭುತ ಕಾನ್ಸೆಪ್ಟ್. ವಾಟ್ ಈಸ್ ಫುಡ್?
ಬೈ ಫುಡ್ ವಿ ಮೀನ್ ದಟ್ ವಿಚ್ ಇಸ್ ಇಂಜೆಸ್ಟೆಡ್ ಫ್ರಮ್ ಔಟ್ ಸೈಡ್. ಹೊರಗಡೆಯಿಂದ ಒಳಗೆ ಬರೋದು ಆಹಾರ. ಇದು ಪತ್ರಿ ಸರ್ದು ಕಾನ್ಸೆಪ್ಟ್ ಐತೆ. ಆಹಾರ ವ್ಯವಹಾರ. ಆಹಾರ ಅಂದ್ರೇನು? ದಟ್ ವಿಚ್ ಈಸ್ ಇಂಜೆಸ್ಟೆಡ್ ಫ್ರಮ್ ಔಟ್ಸೈಡ್. ಹೊರಗಡೆಯಿಂದ ಒಳಗಡೆ. ಕಣ್ಣಿನ ಮುಖಾಂತರ ಒಳಗಡೆ ತಗೊತೀನಿ, ಕೇಳ್ತಾ ಒಳಗಡೆ ತಗೊತೀನಿ, ಬಾಯಿಂದ ಒಳಗಡೆ ತಗೊತೀನಿ. ಸೊ ವ್ಯವಹಾರ ಯಾವುದು? ಒಳಗಿಂದ ಹೊರಗೆ ಬರೋದು. ಏನಾದ್ರೂ ಇರ್ಬೋದು. ಸೊ ವ್ಯವಹಾರ ಯಾವ್ದ್ರ ಮೇಲೆ ಡಿಪೆಂಡ್ ಐತೆ? ಆಹಾರ ಏನ್ ತಗೊಂತೀನೋ ಅದ್ರ ಮೇಲೆ ವ್ಯವಹಾರ. ಸೊ ವಾಟ್ ಯು ಟೇಕ್ ಫ್ರಮ್ ಔಟ್ಸೈಡ್, ಅದ್ರ ಮೇಲೆ ನನ್ನ ವ್ಯವಹಾರ. ಆಹಾರದ ಮೇಲೆ ವ್ಯವಹಾರ ಡಿಪೆಂಡ್ ಐತೆ. ಸೊ ಆಹಾರ ಚೆನ್ನಾಗಿರೋದು ನಾನು ತಗೋಬೇಕಂದ್ರೆ ಬೇಕಾಗಿರೋದು ಧ್ಯಾನ ಮತ್ತೆ ಸ್ವಾಧ್ಯಾಯ. ಸೊ ಇದು ಬಹಳ ಬೇಕು. ಇಲ್ಲ ಅಂತಂದ್ರೆ ನೀವು ಸುಮ್ಮನೆ ಗೋ ಅಷ್ಟೇ. ಸುಮ್ಮನೆ ಈಗ ಧ್ಯಾನ ಮಾಡಬೇಕಾದ್ರೂ ಕೂಡ ನಾನು ಸುಮ್ಮನೆ ಕೂತ್ಕೊಂಡೆ 3 hours ಕೂತ್ಕೊಂಡೆ. ಅಫ್ಕೋರ್ಸ್ ಧ್ಯಾನ ಮಾಡ್ತಾ 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 ದಟ್ ಮೆಡಿಟೇಷನ್ ವಿಲ್ ಗೈಡ್. ಆದರೆ ಸ್ವಾಧ್ಯಾಯ ಇದ್ದಾಗ ನಾವು ಚುರುಕಾಗ್ತೀವಿ. ಫುಡ್ಡೇ, ಮಾತಿರ್ಬೋದು, ಪ್ರತಿಯೊಂದು ಏನೇ ತಗೊಳ್ರಿ ಅದ್ರ ಮೇಲೆ ನನ್ನ ವ್ಯವಹಾರ ಇರ್ತದೆ. ಆಹಾರ ಅಂದ್ರೆ ಹೊರಗಡೆಯಿಂದ ಒಳಗೆ ಬರೋದು. ವ್ಯವಹಾರ ಅಂದ್ರೆ ಒಳಗಡೆಯಿಂದ ಹೊರಗಡೆ ಹೋಗೋದು. ಸೊ ಅದೇ ನಮಗೆ ಸ್ವಾಧ್ಯಾಯ ಇತ್ತು ಅಂದ್ರೆ ಐ ವಿಲ್ ನೆವರ್ ರಿಯಾಕ್ಟ್, ಐ ವಿಲ್ ನಾಟ್ ಈವನ್ ರೆಸ್ಪಾಂಡ್. ಏನಾಗ್ತೀನಿ ನಾನು? ಪ್ರತಿಕ್ರಿಯಿಸಲ್ಲ, ಪ್ರತಿಸ್ಪಂದಿಸಲ್ಲ. ಸೊ ಪ್ರತಿಕ್ರಿಯೆ ಅಂದ್ರೆ ಏನ್ ಹೇಳ್ರಿ? ಪ್ರತಿಸ್ಪಂದನೆ ಅಂದ್ರೆ ಏನ್ ಹೇಳ್ರಿ? ಎರಡರಲ್ಲೂ ಪ್ರತಿ ಐತೆ. ಅಂದ್ರೆ ಅಂದ್ರೆ ಅರ್ಥ ವಾಟ್ ಇಸ್ ಡಿಫ್ರೆನ್ಸ್? ಪ್ರತಿಕ್ರಿಯಿಸಂದ್ರೆ ಈಗ ನಾನು ಸುಧಾಮಣಿ ಮೇಡಮ್ ಒಂದು 5 ವರ್ಷದಿಂದ ನೋಡ್ತೀನಿ. ಈ ಅಮ್ಮ ಇಷ್ಟೇ ಅಂತ ಅಂತೆಲ್ಲ ಫಿಕ್ಸ್ ಆಗ್ತೀನಲ್ಲ. ಫಿಕ್ಸ್ ಆಗಿ ಅದರಿಂದ ಹೊರಗೆ ಏನು ಹಾಕ್ತೀನಲ್ಲ. 25 ವರ್ಷ ಆಯ್ತು ನನ್ನ ಗಂಡ ಹಿಂಗೆ, ನನ್ನ ಹೆಂಡತಿ ಹಿಂಗೆ, ನಮ್ಮ ಅತ್ತಿ ಹಿಂಗೆ. ಅದನ್ನ ಮೈಂಡ್ನಾಗ ಇಟ್ಕೊಂಡು ಅವ್ರು ಏನು ಒಳ್ಳೇದು ಹೇಳೋಕೆ ಬಂದ್ರು ಕೂಡ ಇಮ್ಮಿಡಿಯೇಟ್ ನಾನೇನು ಮಾಡ್ತೀನಿ? ಐ ರಿಯಾಕ್ಟ್. ರಿಯಾಕ್ಟ್ ಈಸ್ ಔಟ್ ಆಫ್ ಪ್ರಿಜುಡಿಸ್, ಅಂದ್ರೆ ಪೂರ್ವಗರ್ಭಿತ. ರೆಸ್ಪಾನ್ಸ್ ಅಂದ್ರೆ ಆ ಸಮಯಕ್ಕೆ, ಆ ಕ್ಷಣಕ್ಕೆ, ಹಿಂದಿಂದು ಏನೂ ಇಲ್ಲ, ಆ ಕ್ಷಣಕ್ಕೆ. ಬಟ್ ಇದೆರಡೂ ಬೇಡ. ಸ್ವಾಧ್ಯಾಯ ಮಾಡಿದಾಗ ಏನಾಗ್ತದೆ? ವಿ ಗೆಟ್ ಅವೇಕನ್ಡ್. ನಾವು ಜಾಗೃತರಾಗ್ತೀವಿ. ಐ ನೆವರ್ ರಿಯಾಕ್ಟ್, ಐ ನೆವರ್ ರೆಸ್ಪಾಂಡ್, ಬಟ್ ಐ ಗೆಟ್ ಅವೇಕನ್ಡ್. ಸೊ ದಿಸ್ ಇಸ್ ದ ಬ್ಯೂಟಿ ಆಫ್ ಮೆಡಿಟೇಷನ್. ಯಾವಾಗ ಹಾರ್ಟ್, ಮೈಂಡ್ ಮತ್ತೆ ಹಾರ್ಟ್ ಸಿಂಕ್ರನೈಸ್ ಆದಾಗ ಯು ಗೆಟ್ ಅವೇಕನ್ಡ್. ಅವೇಕನ್ ಟು ವಾಟ್? ಅವೇಕನ್ ಟು ಯುವರ್ ಇನ್ನರ್ ಟ್ರೂತ್. ನಿನ್ನ ಆಂತರಿಕ ಸತ್ಯಕ್ಕೆ ನಾನು ಜಾಗೃತನಾಗ್ತೀನಿ. ಸೊ ವಾಟ್ ಈಸ್ ದ ಇನ್ನರ್ ಟ್ರೂತ್? ಟು ಬಿ ಹ್ಯಾಪಿ, ಟು ಬಿ ಜಾಯ್ಫುಲ್. ಟು ಬಿ ಹ್ಯಾಪಿ ಅಂಡ್ ಟು ಬಿ ಜಾಯ್ಫುಲ್. ಪತ್ರಿ ಸರ್ಗೆ ಪ್ರಶ್ನೆ ಕೇಳಿದ್ರು, ವಾಟ್ ಈಸ್ ಲೈಫ್ ಅಂತ ಕೇಳಿದ್ರು. ಸರ್ ಒಂದೇ ಲೈನ್ ಹೇಳಿದ್ರು, ಟು ನೋ ಅಂಡ್ ಟು ಎಂಜಾಯ್. ನೋ ತಿಳ್ಕೊಳ್ಳೋದು, ಖುಷಿ ಪಡೋದು. ನಾನು ಖುಷಿ ಜಾಸ್ತಿ ಪಟ್ರೆ ತಿಳ್ಕೊಳ್ಳೋದು ಗ್ರಹಿಕೆ ಜಾಸ್ತಿ ಆಗ್ತದೆ. ಗ್ರಹಿಕೆ ಜಾಸ್ತಿ ಆಯ್ತಂದ್ರೆ ಖುಷಿ ಆಳತೆಯಲ್ಲಿ ಪಡ್ತೀನಿ. ಸೊ ಇದು ನಡೀತಾನೆ ಇರ್ತದೆ. ಸೊ ಇವಾಗ ನನಗೆ ಒಂದು ಉದ್ವೇಗ ಬಂತು, ನನಗೆ ಸಿಟ್ಟು ಬಂತು, ನಾನು ಅದಕ್ಕೆ ರಿಯಾಕ್ಟ್ ಮಾಡಿದೆ. ರಿಯಾಕ್ಟ್ ಮಾಡಿದ್ರೆ ಹಿಂಗೆ ಆಗ್ತದೆ, ರೆಸ್ಪಾಂಡ್ ಮಾಡಿದ್ರೆ ಸ್ವಲ್ಪ ಕಡಿಮೆ. ನಾನು ಜಾಗೃತನಾಗಿ ಇದು ನಾನು ಕೋಪ ನಾನಲ್ಲ. ಸೊ ಯಾವಾಗ ಕೋಪ ನಾನಲ್ಲ ಅಂದಾಗ ಏನು ಮಾಡಬೇಕು? ಕೋಪದ ಜೊತೆಗೆ ಆಟ ಆಡಬೇಕು. ಅವಾಗ ಯು ವಿಲ್ ಹ್ಯಾವ್ ದಟ್ ಬ್ಯೂಟಿ. ಅವಾಗ ನಾನು ಇಮಿಡಿಯೇಟ್ ಈ ಮೇಡಮ್ ಹತ್ರ ಕೋಪ ಮಾಡ್ತೀನಿ, ನೆಕ್ಸ್ಟ್ ಮೂಮೆಂಟ್ ಅವ್ರು ಬಂದರೆ ಐ ಡೋಂಟ್ ಹ್ಯಾವ್ ದಟ್, ಅಲ್ಲಿಗೆ ಹೋಗ್ಬಿಡ್ತು. ಸೊ ನೋ, ಐ ವಿಲ್ ಬಿ ಪ್ಲೇಫುಲ್. ಸೊ ಪ್ರಕೃತಿ ಈಸ್ ವೆರಿ ಮಚ್ ಪ್ಲೇಫುಲ್. ದ ಸೋರ್ಸ್ ಆಫ್ ಆಲ್ ಕ್ರಿಯೇಷನ್ ಈಸ್ ಪ್ಲೇಫುಲ್ನೆಸ್. ಮೆಡಿಟೇಷನ್ ಎದಕ್ಕೆ ಬೇಕು ಅಂದರೆ ಪ್ಲೇಫುಲ್ ಆಗಿರೋದಕ್ಕೆ. ನಮ್ಮ ಶಕ್ತಿನ ನಾವೇನು ಮಾಡಬೇಕು? ಶಕ್ತಿನ ಇಟ್ಕೊಂಡು ಆಟ ಆಡಬೇಕು. ಹಿಂಗೆ ಯು ಶುಡ್ ಪ್ಲೇ. ಲೀಲ ಕಲ್ಪಿತ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಜನನಿ ಲೀಲ ಕಲ್ಪಿತ. ಇಟ್ ಈಸ್ ಔಟ್ ಆಫ್ ಪ್ಲೇಫುಲ್ನೆಸ್. ಮೆಡಿಟೇಷನ್ ಮಾಡಿ ನಾನೇನೋ ಸಾಧನೆ ಮಾಡೀನಿ ಅಂತೇಳಿ ಹಿಂಗೆ ಇರೋದು ತಪ್ಪು. ಇಲ್ಲ ಹಿಂಗೆ ಅಳಮುಖ ಇಟ್ಕೊಂಡಿರೋದು ತಪ್ಪು. ಎದಕ್ಕಿರ್ತೀರಿ? ವೈ? ಫಾರ್ ವಾಟ್? ಯಾರಿಗೋಸ್ಕರ? ಯಾರೇನು ಬರಲ್ಲ, ಯಾರು ಬರಲ್ಲ. ಸೊ ಇಟ್ ಈಸ್ ಟು ಬಿ ಮೋರ್ ಪ್ಲೇಫುಲ್. ಇರ್ತೀರಾ? ಯೋಚನೆ ಮಾಡ್ತೀರಾ? ಯಾರ್ದು ವಾಯ್ಸ್ ಬರ್ತಾ ಇಲ್ಲ, ಏನ್ ಬಿಡಪ್ಪ ಇವರು ಈಗ ಸ್ವಲ್ಪ ಹೇಳ್ತಾರ, ಆಮೇಲೆ ಹೋಗ್ತಾರೆ, ನಮ್ದು ನಮ್ಮ ಪಾಡಿಗೆ ನಾವು ಇರೋಣ. ಯಾಕಿದ್ದಿತ್ತು? ಯಾವ್ದಾದ್ರು ಬೇರೆ ಮಾಸ್ಟರ್ ಬರ್ತಾರೆ, ನೀವು ಮಾಡ್ರಿ, ನಿಮಗೆ ಅದು ಕಾಣ್ತತೆ, ನೀವು ಮಾಡ್ರಿ, ಇದು ಕಾಣ್ತತೆ, ನಿಮಗೆ ಅದು ಆಗ್ತತೆ, ಇದು ಆಗ್ತತೆ.
ಅವೆಲ್ಲ ಸರಿ ಕಾಣ್ತು, ಆಸ್ಟ್ರೋ ಟ್ರಾವೆಲ್ ಆಯ್ತು, ಏನ್ ಪ್ರಯೋಜನ ಹೇಳ್ರಿ? ಅದು ಸಹಜವಾಗಿ ಆಯ್ತಲ್ಲ, ಇಟ್ಸ್ ಎನ್ ಬೋನಸ್. ನಾನು ಅದು ಬೇಡ ಅಂತ ನಾನು ಹೇಳ್ತಾ ಇಲ್ಲ, ಅದು ಬೇಡ ಅಂತ ಬೇಡ, ಅದು ಬೇಕು ಅಂತ ಹೋಗ್ಬೇಡ್ರಿ. ಯಾಕಂದ್ರೆ ಇಲ್ಲಿ ಬೇಕಾದಷ್ಟು ಐತೆ. ಯು ಕ್ಯಾನ್ ಬಿ ಪ್ಲೇಫುಲ್ ವಿತ್ ಯುವರ್ ಹಸ್ಬೆಂಡ್, ಯು ಕ್ಯಾನ್ ಬಿ ಪ್ಲೇಫುಲ್ ವಿತ್ ಯುವರ್ ವೈಫ್. ಲಾಫ್ಟರ್ ಈ ಸ್ಪಿರಿಚುಯಾಲಿಟಿ. ನಗದೇ ಆಧ್ಯಾತ್ಮಿಕತೆ. ದ ಓನ್ಲಿ ಡಿಫ್ರೆನ್ಸ್ ಬಿಟ್ವೀನ್ ಅನಿಮಲ್ ಅಂಡ್ ಹ್ಯೂಮನ್ ಯಾವ್ದು ಹೇಳ್ರಿ? ನಮಗೆ ನಗಕ್ ಬರ್ತತೆ, ಅವಕ್ಕೂ ಆಲೋಚನೆ ಇದೆ, ಅವು ಕಿರ್ಚಾಡ್ತಾ, ಅವಕ್ಕೂ ಸಿಟ್ಟು ಬರ್ತದೆ, ಆದ್ರೆ ಅವಕ್ಕೆ ನಗಕ್ ಬರಲ್ಲ ನಮಗೆ. ಆದ್ರೆ ನಗದ್ ಬಿಟ್ಟು ಮತ್ತೆ ನಾವು ಪಶುಗಳಾಗಕ್ಕೆ ಇಷ್ಟಪಡ್ತೀವಿ. ಅಷ್ಟು ಜೋರ ನಗ್ತೀರಾ? ಇನ್ನು ಜೋರಾಗಿ ಒಂದ್ ಕೈ ಎತ್ತಿ ನಗ್ರಿ, ಇನ್ನೊಂದ್ ಕೈ ಎತ್ತಿರಿ, ಈಗ ಜೋರಾಗಿ ಚಪ್ಪಾಳೆ ಹೊಡ್ಕಂತ ನಗ್ರಿ. So the only difference is smile. That costs you nothing, but you can gain a lot. ನಾನು 3 ತಾಸು ಧ್ಯಾನ ಎದಕ್ಕೆ ಹಾಕೋದು? 3 ತಾಸು ನಕ್ಕಂತಿದ್ರೆ ಚೆನ್ನಾಗೋಗ್ತಿದ್ದಾನ. ಸೊ ಅಂದ್ರೆ ಪತ್ರಿ ಸರ್ ಇದು ಹೇಳೋರು ನಮಗೆ. ಯಾಕಂದ್ರೆ ನಾನು ನಿಮ್ಗೆ ಎದಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಪತ್ರಿ ಸರ್ ಜೊತೆಗೆ 96 ಅಲ್ಲಿ ಪತ್ರಿ ಸರ್ ಜೊತೆ 3 days ಹಾಸ್ಪಿಟಲ್ ಬಂದು ಇರ್ತಾ ಇದ್ರು. ಅವಾಗ ಹೇಳೋರು ಸರ್, ನೀನು ಇವಾಗ ಬಂದು, ಅವಾಗ ನಾನು ಶಾಪ್ನಾಗೆ ಟೈಮ್ ಬಿಟ್ಟು ಮನೆಗೆ ಬೈಸ್ಕೊಂತ ಇದ್ದೆ. ಅವಾಗ ಜಸ್ಟ್ ನಾನು ಎಷ್ಟು 24-25 ಇಯರ್ಸ್ ಜಸ್ಟ್ ಕಾಲೇಜ್ ಮುಗಿಸಿರೋದು. ಅವಾಗ ನಮ್ಮ ಮನೆಗೂ ಒಂದು ಕಡೆ ನಮ್ಮ ತಾಯಿಗೆ ಆತಂಕ, ಒಬ್ಬನೇ ಮಗ ಮತ್ತೆ ಇವನೆಲ್ಲಿ ಸನ್ಯಾಸ ಆಗ್ಬಿಡ್ತಾನೆ ಅಂತ. ಸೊ ನಾವು ಅವಾಗ ಸರ್ ಜೊತೆಗೆ ಬಂದು ರಾತ್ರಿಯಿಂದ ಕೂತ್ಕೊಂಡಾಗ ಸರ್ ಹತ್ರ, ಸರ್ ಹೇಳ್ರಿ ಸರ್ ಏಮನ ಚಪ್ಪಣ್ ಸರ್ ಅಂದ್ರೆ ಅವಾಗ ಸರ್ ಒಂದೊಂದೇ ಆಣಿ ಮುತ್ಯ ಥರ ಹಾಕ್ತಾ ಇದ್ರು. ಸೊ ಅದು ಇವಾಗ ನಮಗೆ ನಾಂದಿ. ಯಾಕಂದ್ರೆ ಲೈವ್ ಸರ್ ಹೇಳಿದ್ದು ನಗದಿಲ್ಲ ಅಂದ್ರೆ, ಸರ್ ಏನು ಹೇಳಿದ್ರು, ಅರೆ ಹರಿ, ಯು ಶುಡ್ ಆಲ್ವೇಸ್ ಟ್ರೈ ಟು ಫೈಂಡ್ ಹ್ಯೂಮರ್ ಇನ್ ಎವ್ರಿ ಗಿವನ್ ಸಿಚುವೇಶನ್. ಪ್ರತಿಯೊಂದು ಸಂದರ್ಭದಲ್ಲಿ ಹಾಸ್ಯನ್ನ ಕಾಣಬೇಕು. ಹಂಗಂತ ಹಾಸ್ಯನೇ ಆಗ್ಬಾರ್ದು, ಜೀವನ ಹಾಸ್ಯ ಆಗ್ಬಾರ್ದು. ಸೊ ಎಲ್ಲಿ ಸಿಟ್ಟು ಬರ್ತಾ ಇತ್ತಲ್ಲ ಅಲ್ಲಿ ಹಾಸ್ಯ ನೋಡ್ರಿ. ಇಸ್ ದರ್ ಎನಿ ಆಪ್ಷನ್? ನೀವು ನೋಡ್ರಿ, ಇದು ಮಾಡಿದಾಗ ಇಷ್ಟು ಮಿರಾಕ್ಯುಲಸ್ ಎಕ್ಸ್ಪೀರಿಯನ್ಸ್ ನಿಮ್ಗೆ ಇರ್ತದೆ, ನಿಮ್ಮ ಒಳಗಡೆ ಇಷ್ಟು ತಾಜತನ ಫೀಲ್ ಆಗ್ತದೆ. ದಿಸ್ ಇಸ್ ಮೈ ಓನ್ ಪರ್ಸನಲ್ ಎಕ್ಸ್ಪೀರಿಯನ್ಸ್. ನಾನು ಮಾಡಿ ನಿಮಗೆ ಹೇಳ್ತಾ ಇರೋದು ಹಾಸ್ಯದಿಂದ. ಸೊ ಯು ಕ್ಯಾನ್ ಅವಾಯ್ಡ್ ಮೆನಿ ಥಿಂಗ್ಸ್. ಅಂಡ್ ಲಾಫ್ಟರ್ ಈಸ್ ಸ್ಪಿರಿಚುಯಾಲಿಟಿ. ಈಗ ಲಾವಟ್ಸೆ ಬಗ್ಗೆ ಕೇಳಿದ, ತಾವು ಟೀ ಟೆಕ್ಕಿಂಗ್ ಇಲ್ಲ, ಡಾಲರ್ಸ್ ನೋಡಿದ್ದೆ, ಅರ್ಧ ಬ್ಲ್ಯಾಕ್ ಕಲರ್, ಹಿಂಗೆ ಅರ್ಧ ಇದು ಒಳಗಡೆ ಚುಕ್ಕಿ, ದಟ್ ಈಸ್ ಲಾವಟ್ಸೆ. ಲಾವಟ್ಸೆ ಅಂದರೆ ಚೈನಾದವರು. ಸೊ ಟಾಯಿಸಮ್. ಸೊ ಅವ್ರು ಏನು ಹೇಳಿದ್ರು, ವಾಟ್ ಈಸ್ ಎನ್ಲೈಟನ್ಮೆಂಟ್ ಅಂತ ಅವ್ರಿಗೆ ಕೇಳಿದಾಗ ಜೋರಾಗಿ ನಕ್ಕು ಹೋಗ್ಬಿಟ್ರು ಅಷ್ಟೇ. ದಟ್ ಈಸ್ ಎನ್ಲೈಟನ್ಮೆಂಟ್. ಅವ್ರು ಏನು ಹೇಳ್ತಾರೆ, ದ ಬರ್ಡ್ ಕೇಮ್ ಅಂಡ್ ಎ ಸ್ಮಾಲ್ ಚೈಲ್ಡ್ clapped its hand and that is enlightenment and that is meditation. ಪಕ್ಷಿ ಬಂತು, ಚಿಕ್ಕ ಮಗು ಚಪ್ಪಾಳೆ ಹೊಡಿತು, that is meditation. ಅಂದ್ರೆ ಬಿ ಸ್ಪಾಂಟೇನಿಯಸ್ ಟು ದ ಮೂಮೆಂಟ್. ಇದನ್ನ ನಾವು ಕಲಿಬೇಕು. ಆಮೇಲೆ ಆಸ್ಟ್ರೋ ಟ್ರಾವೆಲ್ ಅದು ಆಗ್ತಾವೋ ಬಿಡ್ತಾವೋ, ಆದರೆ ಆಗಲಿ, ಇಲ್ಲಿದ್ರೆ ಇಲ್ಲ. ಈ ಕ್ಷಣದಲ್ಲಿ ವಾಟ್ ಐ ಆಮ್, ವೇರ್ ಐ ಆಮ್, ವೇರ್ ಟು ಗೋ, ವೇರ್ ಟು ಮೂವ್. ಯಾಕಂದ್ರೆ ಅವಾಗ ನಿಮಗೆ ಇನ್ನೊಂದು ಏನಾಗ್ತದಂದ್ರೆ, ಯಾವಾಗ ಈ ಎರಡು ಸಿಂಕ್ರೋನಸಿಟಿ ಧ್ಯಾನದಲ್ಲಿ ಕಾಮ್ನೆಸ್ ಆದಾಗ ಮೈ ಓನ್ ಬೀಯಿಂಗ್ ವಿಲ್ ಟೆಲ್ ಯು, ನನ್ನ ಇರುವಿಕೆ ಹೇಳ್ತತೆ ಎಲ್ಲಿಗೆ ಹೋಗ್ಬೇಕು, ಏನ್ ಮಾಡಬೇಕು, ಯಾರನ್ನ ಕೇಳೋದು ಬೇಡ. ಮೈ ಓನ್ ಬೀಯಿಂಗ್ ವಿಲ್ ಟೆಲ್ ಯು ಆಫ್ ವೇರ್ ಟು ಗೋ, ವೇರ್ ಟು ಮೂವ್, ವಾಟ್ ಟು ಡೂ, ವಾಟ್ ನಾಟ್ ಟು ಡೂ. ಯಾಕಂದ್ರೆ ನನಗೆ ಬೇರೆಯವ್ರ ಮೇಲೆ ನನಗೆ ಅದು ಅಭಿಪ್ರಾಯ ಬೇಕಾಗಿಲ್ಲ. ಇವತ್ತು ನೀವು ಹರಿಸರ್ ಏನು ಕ್ಲಾಸ್ ಚೆನ್ನಾಗಿ ಮಾಡಿಲ್ಲ ಅಂದ್ರೆ ಐ ಆಮ್ ವೆರಿ ಹ್ಯಾಪಿ, ಬಿಕಾಸ್ ಐ ಎಂಜಾಯ್. ಫಸ್ಟ್ ನಾನು ಎಷ್ಟು ನನ್ನ ಬಗ್ಗೆ ಹೊಗಳಿದಾಗ ಇರ್ತತೋ, ನನ್ನ ಬಗ್ಗೆ ತೆಗೆದಾಗ ಐ ಲಿಟ್ರಲಿ ಎಂಜಾಯ್. ಎದಕ್ಕಂತಂದ್ರೆ, ಯಾರು ತೆಗಳ್ತಾ ಇದಾರಲ್ಲ ಅವ್ರ ಮನಸ್ಸಿನಾಗ ಇದೀನ ನಾನು. ಯಾಕಂದ್ರೆ ಓಶೋರ್ ಒಂದು ಸೆಂಟೆನ್ಸ್ ಹೇಳ್ತಾರೆ, ಇದು ಎಲ್ಲರೂ ತಗೊಳ್ರಿ, ಮೈ ಎನಿಮಿ ಇಸ್ ಮೈ ಪೊಟೆನ್ಷಿಯಲ್ ಫ್ರೆಂಡ್. ಎಲ್ಲರೂ ಹೊಗಳೋರಿದ್ರೆ ಏನೂ ಆಗಲ್ಲ. ಮೈ ಎನಿಮಿ ಇಸ್ ಮೈ ಪೊಟೆನ್ಷಿಯಲ್ ಫ್ರೆಂಡ್ ಅಂದ್ರೆ ನನ್ನ ಶತ್ರು ನನ್ನ ಸಾಮರ್ಥ್ಯ ಸ್ನೇಹಿತ. ಆತನೇ ನಮಗೆಲ್ಲ ಮಾಡ್ಕೊಡೋದು. ಸೊ ಐ ಲಿಟ್ರಲಿ ಎಂಜಾಯ್ ದಮ್ ಬಿಕಾಸ್ ಐ ಆಮ್ ಇನ್ ದೇರ್ ಮೈಂಡ್. ಸೊ ಒನ್ ಆರ್ ದಿ ಅದರ್ ಡೇ ಯಾರ್ಯಾರು ಬೈದಾರೆ ನನ್ನ ಹತ್ರ ಬರ್ತಾರಂತ. ಸೊ ಐದರ್ ಅಂದ್ರೆ ಹೊಗಳ್ತಾ ಆದ್ರೂ ಅವ್ರ ಮನಸ್ಸಿನಾಗಿದ್ದೀನಿ, ತಗೊಳ್ತಾ ಆದ್ರೂ ಒಟ್ಟು ಮನಸ್ಸಿನಾಗಿದ್ದೀನಿ. ಸೊ ಮನಸ್ಸಿನಾಗಿದ್ದೀನಿ, ಬಿ ಹ್ಯಾಪಿ ಫಾರ್ ದಟ್, ಐ ಆಮ್ ಇನ್ ದೇರ್ ಮೈಂಡ್. ವೈ ಶುಡ್ ಐ ಡಿನೈ? ಯಾಕೆ ಬೇಡ ಬೇಡ ಬೇಡ, ಹಿಂಗ್ ಬೈದ್ರು, ಹಿಂಗಂದ್ರು, ಅವ್ರು ಹಿಂಗ್ ಮಾಡ್ತಾರೆ. ಥ್ಯಾಂಕ್ ಯು. ಇದೆಲ್ಲ ಪತ್ರಿ ಸರ್ ಹತ್ರ ಕಲ್ತಿರೋದು.
ಕಾಯ್ಬೇಕು. ಇನ್ಸ್ಟೆಂಟಾಗಿ ಯಾವುದಿರಲ್ಲ. ಎವ್ರಿಥಿಂಗ್ ಈಸ್ ಎ ಪ್ರಾಸೆಸ್, ಪ್ರಕ್ರಿಯೆ. ಸೊ ಇನ್ಸ್ಟೆಂಟಾಗಿ ಏನೂ ಇಲ್ಲ. ಇಲ್ಲ, ಹ್ಯೂಮನ್ ಬೀಯಿಂಗ್ ಸಾಧ್ಯ, ನಾರ್ಮಲ್ ಹ್ಯೂಮನ್ ಬೀಯಿಂಗ್ ಸಾಧ್ಯ, ಹ್ಯೂಮನ್ ಬೀಯಿಂಗ್ ಸಾಧ್ಯ. ಯಾಕಂದ್ರೆ ಅವರಿದ್ದು ತೋರಿಸಲ್ಲ. ಈಗ ನಾನು ಹಂಗೆ ಇದ್ದೀನಿ, ನಾರ್ಮಲ್ ಹ್ಯೂಮನ್. ಅದಕ್ಕೆ ನಮ್ಮ ಮಾನ್ಯತೆ ಸಾಮಾನ್ಯವಾಗಿ ಆಲೋಚನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸ್ವಲ್ಪ ಸಾಮಾನ್ಯತೆ ಬಿಟ್ಟು ಈ ಕಡೆ ಬರ್ರಿ. ಬಿಕಾಸ್ ನಾವು ಮೆಡಿಟೇಷನ್ ಮಾಡ್ತಿರೋದೇ ಭವ್ಯವಾದ ಜೀವನ. ಭವ್ಯವಾದ ಜೀವನದ ನಾನು 4 ಅಂತಸ್ತು ಮನೆ ಕಟ್ಕೊಂಡೆ ಅಲ್ಲ, ಪ್ರತಿ ಕ್ಷಣದಲ್ಲಿ ಭವ್ಯತೆ, ಖುಷಿನ ನೋಡೋದು. ಸೊ ಇದು ಹೆಂಗಾಗ್ತದೆ ಸಾಧ್ಯ? ಧ್ಯಾನ ಮಾಡ್ತಾ 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 ದಿಸ್ ಇಸ್ ಆಕ್ಚುಲಿ ಟ್ರಾವೆಲ್. ಯಾಕಂದ್ರೆ ಇತಿಹಾಸ ಅಂದ್ರೆ ಏನ್ ಹೇಳ್ರಿ? ವಾಟ್ ಯು ಮೀನ್ ಬೈ ಹಿಸ್ಟ್ರಿ? ಆಗೋಗಿರೋದಲ್ಲ, ಟ್ರಾವೆಲಿಂಗ್ ಆಫ್ ಎನರ್ಜಿ. ಶಕ್ತಿ ಪ್ರಯಾಣ ಆಗಿ ಬಂತು. ಶಕ್ತಿ ಎಲ್ಲಿಂದ ಪ್ರಯಾಣ ಆಯ್ತು? ಸತ್ಯಯುಗದಿಂದ ತ್ರೇತಾಯುಗ, ತ್ರೇತಾಯುಗದಿಂದ ದ್ವಾಪರ, ದ್ವಾಪರದಿಂದ ಕಲಿಗೆ. ಸೊ ಎನರ್ಜಿ ಹ್ಯಾಸ್ ಟ್ರಾವೆಲ್ಡ್ ಆಲ್ ಓವರ್ ಅಂಡ್ ನೌ ಕೇಮ್ ಬ್ಯಾಕ್ ಟು ಭಾರತ. ಮತ್ತೆ ವಾಪಸ್ ಭಾರತಕ್ಕೆ ಬಂದತ್ತ. ಅದಕ್ಕೆ ಇಷ್ಟೆಲ್ಲರೂ ಅವ್ರದೇ ಆದ ರೀತಿಯಲ್ಲಿ ಎಷ್ಟೊಂದು ಸಂಸ್ಥೆಗಳು ಅವ್ರದೇ ಆದ ರೀತಿಯಲ್ಲಿ ಕೃಷಿ ಪಡ್ತಾ ಇದ್ದಾರೆ. ಇದಕ್ಕೆ ಮಾನವನ ಆಂತರಿಕ ವಿಕಾಸ. ಯಾಕಂದ್ರೆ ಯಾವುದೇ ರೀತಿ ಸಂಕಲ್ಪಗಳು ಇಟ್ಕೊಂಡು ಧ್ಯಾನ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ನನಗೆ ಅನಾರೋಗ್ಯ ಇರೋನಿಗೆ ಆರೋಗ್ಯ ಬೇಕನ್ನೋದೇ ಇಂಪಾರ್ಟೆಂಟ್. ನಾನು ಇಲ್ಲ ಅಂತ ಹೇಳ್ತಲ್ಲ, ಬಟ್ ಅನಾರೋಗ್ಯಕ್ಕೆ ಕಾರಣ ಬಹಳ ಇರ್ತವೆ. ಸೊ ಬರೀ ಧ್ಯಾನ ಮಾಡಿ. ಯಾಕಂದ್ರೆ ನಾವು ಬರೀ ಧ್ಯಾನಸ್ಥರಾದಾಗ ಪ್ರಕೃತಿ ಮಾತೆ ನನಗೆ ಅರಮನೆ ಕೊಡಕ್ ರೆಡಿ ಇರ್ತಾಳೆ. ನಾನು ಸಂಕಲ್ಪ ಮಾಡಿದ್ರೆ ಗುಡಿಸ್ಲಿಕ್ಕೆ ಕೈ ಹಾಕ್ತಾನೆ. ಬೇಕಾ? ವಿತೌಟ್ ಎಕ್ಸ್ಪೆಕ್ಟೇಷನ್ ಅನ್ನೋದಕ್ಕೇನೋ ವಿತೌಟೇ ತೆಗಿಬೇಕು ನೀವು. ವಿತೌಟೇ ಬೇಡ, ಎಲ್ಲ ವಿತ್ ಟ್ರಸ್ಟ್, ವಿತ್ ಬಿಲೀಫ್, ವಿತ್ ಸಿಂಕ್ರೋನಾಸಿಟಿ, ಭರವಸೆಯಿಂದ, ವಿತ್ ಫೇತ್, ಎಲ್ಲ ವಿತ್ ಎಕ್ಸ್ಪೆಕ್ಟೇಷನ್. ಬಟ್ ಅಂದ್ರೆ ಆಗಿಲ್ಲ ಅಂತ ಆಡೋದು ಬೇಡ. ತಿತೀಕ್ಷಾ ಬೇಕು, ಕಾಯ್ಬೇಕು. ಕಾಯ್ಲಿಲ್ಲ ಅಂದ್ರೆ ಆಗಲ್ಲ. ಎಲ್ಲ ವಿತೌಟ್ ತೆಗೆದ್ಬಿಡ್ರಿ, ಎಲ್ಲ ವಿತ್. ಯಾಕಂದ್ರೆ ದಿಸ್ ಬಾಡಿ ಈಸ್, ಯು ಆರ್ ವಿತ್ ದ ಬಾಡಿ. ಸೊ ನನ್ನ ಶರೀರದ ಜೊತೆಗಿದ್ಮೇಲೆ ರೋಗ, ರುಜುಣತೆ, ನೋವು, ನಲಿವು ಎಲ್ಲ ಇರ್ತವೆ. ಸೊ ಅದನ್ನ ತಗೊಳ್ಳೇಬೇಕು. ಇಟ್ ಈಸ್ ಅಬೌಟ್ ವಿತ್, ನಾಟ್ ವಿತೌಟ್. ವಿತ್ ಅಕ್ಸೆಪ್ಟೆನ್ಸ್, ವಿತ್ ಎಕ್ಸ್ಪ್ಯಾನ್ಷನ್. ಸೊ ಇದು ಬಹಳ ಇಂಪಾರ್ಟೆಂಟ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.